ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಯಾವ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಅದರ ಬಗ್ಗೆ ತಿಳ್ಕೊಂಡು ಈ ಕಾರ್ಯಕ್ರಮ ಹಾಗೆ ಮುಂದುವರ್ಸೋಣ. ರೇಷ್ಮೆಯಂತಹ ಕೂದಲು, ಉದ್ದನೆಯ ಕೂದಲು, ಮಿರಮಿರನೆ ಮಿಂಚುವ ಕೂದಲು ಉಳ್ಳವರನ್ನು ನೋಡಿದರೆ ಎಂತಹವರು ಆಕರ್ಷಿತರಾಗುತ್ತಾರೆ. ಇಂತಹವರ ಮಧ್ಯೆ ಬೊಕ್ಕತಲೆ, ಕೂದಲು ಇದ್ದರೂ ತೀರಾ ಕಡಿಮೆನಿಸುವ ಕೇಶವುಳ್ಳವರು, ಸೊಂಪಾದ ಕೂದಲನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳುವವರು ಅನೇಕರಿದ್ದಾರೆ. ಬೊಕ್ಕತಲೆ ಸಮಸ್ಯೆ ಎದುರಿಸುವವರು ಆತ್ಮವಿಶ್ವಾಸದ ಕೊರತೆ, ಖಿನ್ನತೆ, ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮುಜುಗರ ಎದುರಿಸುತ್ತಿರುತ್ತಾರೆ. ಇಂತಹ ಸಮಸ್ಯೆ ಇರುವವರಿಗೆಂದೇ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ಪರಿಣಿತ ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಪರಿಹಾರ ನೀಡುತ್ತಿದ್ದಾರೆ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ಪ್ಲಾಸ್ಟಿಕ್, ಕಾಸ್ಮೆಟಿಕ್ ಮತ್ತು ಕೂದಲು ಕಸಿ ಶಸ್ತ್ರಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗಿರೀಶ್ ಏಸಿರವರು ಭಾಗವಹಿಸುತ್ತಿದ್ದು, ಕೂದಲು ಕಸಿ ಎಂದರೇನು, ಬೊಕ್ಕತಲೆ ಸಮಸ್ಯೆ ಇರುವವರು ಸೊಂಪಾದ ಕೂದಲನ್ನು ಪಡೆಯಬಹುದೇ, ಯಾವ ವಯಸ್ಸಿನಲ್ಲಿ ಮತ್ತು ಯಾರೆಲ್ಲ ಈ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಬಹುದು, ಹೇರ್ ಟ್ರಾನ್ಸ್ಪ್ಲಾಂಟ್ನಿಂದ ಏನಾದರೂ ಅಡ್ಡ ಪರಿಣಾಮಗಳಿವೆಯೇ ಅನ್ನುವುದರ ಬಗ್ಗೆ ವಿವರಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ಕರೆ ಮಾಡಿ ಮಾಹಿತಿ ಹಾಗೂ ಪರಿಹಾರವನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಉದಯ ವೀಕ್ಷಕರಿಗೂ ಹಾಗೂ ತಮಗೂ ನಮಸ್ಕಾರಗಳು. ಓಕೆ ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ತಿಳಿಸಿದ ರೀತಿಯಲ್ಲೇ ಅನೇಕ ಜನಗಳಿಗೆ ಇವಾಗ ಇದೊಂದು ಕೂದಲದು ಅಂತ ಹೇಳಿ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಇರ್ತದೆ. ಮತ್ತೆ ಇವಾಗ ಕೂದಲಿಗೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂಥದ್ದು ಒಂದು ಇರ್ತದೆ. ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಾ ಕಾರ್ಯಕ್ರಮನ ಶುರು ಮಾಡೋಣ ಡಾಕ್ಟ್ರೆ. ಇದು ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ಇದೊಂದು ಆಧುನಿಕ ಒಂದು ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ತರಹ ಗಂಡಸರಿಗಾಗ್ಲಿ ಅಥವಾ ಮಹಿಳೆಯರಿಗಾಗ್ಲಿ ತಲೆಯ ಮುಂದ್ಗಡೆ ಕೂದಲು ಉದುರ್ತದೆ. ಹಾಗಾಗಿ ಆಮೇಲೆ ಸಾಮಾನ್ಯವಾಗಿ ಹಿಂದ್ಗಡೆ ಕೂದಲು ಶಾಶ್ವತವಾಗಿ ಇರ್ತದೆ, ಪರ್ಮನೆಂಟ್ ಹೇರ್ಸ್ ಅಂತ ಹೇಳ್ತೀವಿ. ಸೊ ತಲೆಯ ಹಿಂಭಾಗದಲ್ಲಿ ಮತ್ತು ತಲೆಯ ಇದು ಸೈಡ್ ಭಾಗದಲ್ಲಿ ಒಂದು ಹೇರ್ಸ್ ನ ಪರ್ಮನೆಂಟ್ ಆಗಿ ಇರ್ತದೆ. ಈ ಹೇರ್ಸ್ ನ ನಾವು ಏನ್ ಮಾಡ್ತೇವೆ, ಒಂದು ಶಸ್ತ್ರಚಿಕಿತ್ಸೆಯ ಮೂಲಕ ಆ ಹೇರ್ಸ್ ಅನ್ನು ಮುಂದುಗಡೆ ಎಲ್ಲಿ ಬೋಳುತನ ಎಲ್ಲಿರ್ತದೆ ಅಂದ್ರೆ ತಲೆಯ ಮುಂಭಾಗ ಇರಬಹುದು ಅಥವಾ ಮೇಲ್ಭಾಗ ಇರಬಹುದು ಅಂತ ಜಾಗದಲ್ಲಿ ನಾವು ಆ ಕೂದಲು ಕಸಿ ಮಾಡೋದು ಅಂದ್ರೆ ನಾಟಿ ಮಾಡೋದು ಅಂತ ಏನ್ ಹೇಳ್ತೀವಿ. ಈ ಒಂದು ಆಧುನಿಕ ಶಸ್ತ್ರಚಿಕಿತ್ಸೆಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಹೇಳ್ತೇವೆ. ಓಕೆ, ಬಟ್ ಡಾಕ್ಟರ್ ಇವಾಗ ಈ ಬೋಳ್ತನಕ್ಕೆ ಅಥವಾ ಇವಾಗ ಬಾಲ್ಡ್ ಅಂತ ಹೇಳೋದಕ್ಕೆ ಇವಾಗ ಕಾರಣಗಳೇನು ಡಾಕ್ಟ್ರೆ? ಈ ಬೋಳುತನಕ್ಕೆ 95% ಅಂಡ್ ಎಬೋ ಅಂದ್ರೆ 95% ಜಾಸ್ತಿ ಜನಗಳಲ್ಲಿ ಇದು ಒಂದು ವಂಶ ಪಾರಂಪರಿಕವಾಗಿ ಬರ್ತದೆ. ವಂಶ ಪಾರಂಪರಿಕವಾಗಿ ಅಂದ್ರೆ ಲೈಕ್ ಅನುವಂಶೀಯತೆ ಅಂತಾನು ಹೇಳ್ಬೋದು ಅಥವಾ ಜೆನೆಟಿಕ್ಸ್ ಅಂತಾನು ಸಹ ನಾವು ಇದನ್ನ ಹೇಳ್ಬೋದು. ಇದರಲ್ಲಿ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಅವ್ರ ಫಾದರ್ ಬಾಲ್ಡ್ ಇರ್ತಾರೆ, ನಂತರ ಅವ್ರ ಮಕ್ಕಳಿಗೆ ಬರ್ಬೋದು, ಅಂದ್ರೆ ಗಂಡು ಮಕ್ಳಿಗೂ ಬರ್ಬೋದು, ಹೆಣ್ಮಕ್ಳಿಗೂ ಸ್ವಲ್ಪ ನಿಧಾನ ವಯಸ್ಸಾದ್ಮೇಲೆ ಸಹ ಬರ್ತದೆ. ಈಗ ಫಾದರ್ಗೆ ಸರಿ ಇರುತ್ತದೆ ಕೂದಲು, ಆದ್ರೆ ಅವರ ತಾಯಿ ಕಡೆಯಿಂದ ಅವರ ತಂದೆ ಅಥವಾ ಅವರ ಅಣ್ಣ ತಮ್ಮಂದರಿಗೆ ಇದು ಕೂದಲು ಕಡಿಮೆ ಇದ್ರೆ ಸಹ ಅಂತ ಅವರು ಆ ಮಕ್ಕಳಿಗೂ ಸಹ ಇದು ಬರ್ತದೆ. ಈಗ ಒಟ್ನಲ್ಲಿ ಈಗ ಅವರ ತಂದೆಗೂ ಇದ್ದು ಬಾಳ್ನೆಸ್ ಮತ್ತೆ ತಾಯಿ ಕಡೆಯಿಂದನೂ ಸಹ ಇದ್ರೆ ಅವರಿಗೆ ಸ್ವಲ್ಪ ಅರ್ಲಿಯರ್ ಏಜ್ ಆಗಿ ಬರುತ್ತೆ. ಅಂದ್ರೆ ಈಗ ಇದು ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ 95% ಜಾಸ್ತಿ ಈ ಜನಗಳಲ್ಲಿ ವ್ಯಕ್ತಿಗಳಲ್ಲಿ ಬಾಳ್ನೆಸ್ಗೆ ಜೆನೆಟಿಕ್ಸ್ ಕಾರಣ ಇರ್ತದೆ. ಕೆಲವರಿಗೆ ಏನೇನೋ ಇದು ಬೇರೆ ಬೇರೆ ನಂಬಿಕೆಗಳಿರ್ತವೆ. ಏನಂತ ಹೇಳಿದ್ರೆ ಯಾವ್ದೇ ಒಂದು ನೀರಿನ ವ್ಯತ್ಯಾಸ ಇದ್ರೆ ಆ ರೀತಿ ಆಗ್ಬೋದು ಅಂತ ಹೇಳ್ಕೊತಾರೆ, ಅಥವಾ ಟೆನ್ಷನ್ ಈ ಕಾಲದಲ್ಲಿ ಟೆನ್ಷನ್ ಸ್ಟ್ರೆಸ್ ಇಂದ ಆಗಿರಬಹುದು ಅಂತ ಸಹ ಹೇಳ್ಕೊತಾರೆ. ಸೊ ಬೇರೆ ಬೇರೆ ಯಾವ್ದೇ ಒಂದು ಆಹಾರ ವಿಧಾನ ಪದ್ಧತಿಗಳಿಂದ ಇದು ಚೇಂಜಸ್ ನಾವು ಮಾಡ್ಕೊಂಡಿರೋದ್ರಿಂದ ಈ ರೀತಿ ಆಗಿದೆ ಅಂತ ಒಂದು ಕೆಲವು ತಪ್ಪು ತಿಳುವಳಿಕೆ ಇರ್ತದೆ. ಸೊ ಇದು ನಾನು ಏನ್ ಹೇಳ್ಬೇಕು ಇಷ್ಟಪಡ್ತೀನಿ, 95% ಇನ್ನ ಜಾಸ್ತಿ ಜನಗಳಲ್ಲಿ ಇದು ಅನುವಂಶೀಯತೆ ಹೆರಿಡಿಟರಿನೇ ಕಾರಣವಾಗಿರುತ್ತದೆ. ಓಕೆ, ಬಟ್ ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವಾಗ ಯಾರು ಅರ್ಹ ಅಂತ ಹೇಳುವಂತ ವ್ಯಕ್ತಿಗಳು ಡಾಕ್ಟರ್? ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಇಂಥವ್ರಿಗೆ ಆಗುತ್ತೆ ಅಂತ ಹೇಳುವಂತದ್ದು? ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಈ ಕೂದಲು ಕಡಿಮೆ ಇರುವಂತ ವ್ಯಕ್ತಿಗಳಿಗೆ ಮಾಡ್ತಕ್ಕಂಥದ್ದು. ಕೂದಲು ಕಡಿಮೆ ಪುರುಷರಿರಬಹುದು ಅಥವಾ ಮಹಿಳೆಯರಿರಬಹುದು,
ಯಾರೇ ಒಂದು ವ್ಯಕ್ತಿಗೆ ಎಲ್ಲಿ ಅವ್ರಿಗೆ ತಲೆಯ ಮುಂಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಈ ಕೂದಲಿನ ಸಾಂದ್ರತೆ ಅಥವಾ ಡೆನ್ಸಿಟಿ ಅಂತ ಏನ್ ಹೇಳ್ತೀವಿ ಕಡಿಮೆ ಇದ್ದವರಿಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಮಾಡಿಸ್ಕೊಳ್ಬಹುದು. ಇದರಲ್ಲಿ ಏಜ್ ಬಾರ್ ಅಂತ ಯಾವ್ದು ಇರೋದಿಲ್ಲ. ಕೆಲವರಿಗೆ ಅರ್ಲಿಯರ್ ಆಗಿ ಅಪಿಯರ್ ಆಗುತ್ತೆ, ಅಂದ್ರೆ ಮುಂಚಿತವಾಗಿ ಕಾಣಿಸ್ಕೊಳ್ತದೆ. ಕೆಲವರು ಮಧ್ಯ ವಯಸ್ಕರಲ್ಲಿ ಅವ್ರು ಕಾಣಿಸ್ಕೊಳುತ್ತೆ. ಸೊ ಇಲ್ಲಿ ಅಂದ್ರೆ ಒಂದು 18 ಅಥವಾ 20 ವರ್ಷದಿಂದ 60-70 ವರ್ಷದಂತ ಎಲ್ಲ ಒಂದು ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಮಾಡಿಸ್ಕೋಬಹುದು ಇದನ್ನ. ಆಮೇಲೆ ಯಾರಿಗೆ ಇದು ಒಂದು ಈ ಮೆಡಿಸಿನ್ಸ್ ಔಷಧಿಗಳನ್ನ ಸಹ ಟ್ರೈ ಮಾಡ್ತಾ ಇರ್ತಾರೆ, ಮಾತ್ರೆಗಳು ತಗೊಳ್ತಾ ಇರ್ತಾರೆ ಅಥವಾ ಒಂದು ತಲೆ ಕೂದಲು ಎಣ್ಣೆನ ಹಚ್ಕೊಳ್ತಾ ಇರ್ತಾರೆ. ಈಗ ಮಾರ್ಕೆಟ್ ನಲ್ಲಿ ಸುಮಾರು ವಿಧವಾದ ಒಂದು ತಲೆ ಕೂದಲು ಎಣ್ಣೆಗಳು ಎಲ್ಲ ಇರ್ತದೆ. ಅದನ್ನೆಲ್ಲ ಟ್ರೈ ಮಾಡಿರ್ತಾರೆ. ಸೊ ಟ್ರೈ ಮಾಡಿದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ರಿಸಲ್ಟ್ಸ್ ಬಂದಿರಬಹುದು ಅಥವಾ ರಿಸಲ್ಟ್ಸ್ ಬಂದಿಲ್ಲದಿರಬಹುದು. ಸೊ ಅಂತಹ ವ್ಯಕ್ತಿಗಳು ಸಹ ಇದು ಒಂದು ಶಾಶ್ವತವಾದ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾನು ಬಯಸಬಹುದು. ಓಕೆ, ಬಟ್ ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಮಾಡಿಸ್ಕೊಳ್ಳೋದು ಉದ್ದೇಶಗಳೇನು ಡಾಕ್ಟರ್? ಇವಾಗ ಒಂದು ಕಾಸ್ಮೆಟಿಕ್ ಅಂತ ಒಂದೇನ ಇರ್ತದೆ, ಅದು ಬೇರೆ ಉದ್ದೇಶಗಳು ಅಂತ ಇರ್ತದೆ ಡಾಕ್ಟರ್? ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಒಂದು ಇದು ಏನಾಗುತ್ತೆ, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸೋದ್ರಿಂದ ಮುಖ್ಯ ಉದ್ದೇಶ ತಾನು ಚೆನ್ನಾಗಿ ಕಾಣಿಸ್ಕೊಳ್ಳೋದು. ಅಂದ್ರೆ ಇದು ಮುಖದ ಫೇಸ್ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ, ಅದು ಮುಖದ ಅಂದವನ್ನು ಹೆಚ್ಚು ಪಡಿಸುವಂಥದ್ದು. ಸೊ ಮೊದಲಿಗೆ ಅವರಿಗೆ ಒಂದು ಖುಷಿ ಇರ್ತದೆ, ಆತ್ಮವಿಶ್ವಾಸ ಇರುತ್ತೆ. ಸೊ ಹಾಗಾಗಿ ಇದರಿಂದ ಉದ್ದೇಶ ಏನಂದ್ರೆ ನಮಗೆ ಡೆನ್ಸಿಟಿ, ಈಗ ತಲೆ ಕೂದಲು ಎಲ್ಲಿ ಸಾಂದ್ರತೆ ಕಡಿಮೆ ಇದೆ, ಮುಂಭಾಗ ಅಥವಾ ಮತ್ತೆ ಮೇಲ್ಭಾಗದಲ್ಲಿ ಎಲ್ಲಿ ಕಡಿಮೆ ಇರುತ್ತೋ ಅಂತ ಜಾಗದಲ್ಲಿ ನಾವು ಇದನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅವರ ಮುಖದ ಅಂದವನ್ನು ಹೆಚ್ಚಿಸೋದ್ರಿಂದ ಇವರಿಗೆ ಇದು ಒಂದು ಅನುಕೂಲಗಳಿರ್ತದೆ. ಓಕೆ, ಬಟ್ ಡಾಕ್ಟರ್ ಇವಾಗ ಈ ರೀತಿಯಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಕಸಿ ಮಾಡಿಸಿದಂತ ಇವಾಗ ಈ ಕೂದಲು ಅದು ಉದುರುತ್ತೆ ಅಥವಾ ಅದು ಮತ್ತೆ ಇವಾಗ ಬಾಲ್ಡ್ ಆಗುವಂತ ಚಾನ್ಸಸ್ ಇರ್ತದೆ ಅಥವಾ ಪರ್ಮನೆಂಟ್ ಆಗಿರ್ತದೆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟರ್? ಇದು ಒಂದು ಬಹಳ ಮುಖ್ಯವಾದ ಇದು ಒಂದು ಪ್ರಶ್ನೆ ಅಂತ ನಾನು ಹೇಳ್ಬೋದು, ಅಥವಾ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆ. ಅಂದ್ರೆ ಪ್ರತಿಯೊಬ್ಬರೂ ಇತ್ತೀಚಿನ ದಿನಗಳವರೆಗೂ ಅಂದ್ರೆ ಯಾವುದೇ ಒಂದು ಮೆಥಡ್ಸ್ ಆಗ್ಲಿ, ಮೊದಲು ಒಂದು ಕೂದಲೆಣ್ಣೆ ಇರಬಹುದು ಅಥವಾ ಮೆಡಿಸಿನ್ ಇರಬಹುದು ಅಥವಾ ಮೊದಲು ಸ್ವಲ್ಪ ವಿಕ್ಸ್ ಅಂತರ ಹಾಕೊಳ್ತಾ ಇದ್ರು. ಸೊ ಯಾವುದೇ ಮೆಥಡ್ ಎಲ್ಲದೊಂದು ಟೆಂಪರವರಿ ಆಗಿತ್ತು. ಸೊ ಇದು ಈ ಜನಗಳಿಗೆ ಇನ್ನು ಹೆಚ್ಚಿನ ಮಾಹಿತಿ, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಹಿತಿ ಇಲ್ಲದೆ ಇರುವುದರಿಂದ ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಇದು ಒಂದು ಟೆಂಪರವರಿ ವಿಧಾನನ ಅಥವಾ ಇದು ಒಂದು ಬಿದ್ದು ಹೋಗುತ್ತಾ ಕೂದಲು ಹಾಕಿದ್ದು ಹಾಗೆ ಅಂತ ಹೇಳಿ. ಸೊ ಇದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಖಂಡಿತವಾಗಿ ಇದು ಒಂದು ಶಾಶ್ವತವಾದ ಒಂದು ವಿಧಾನ, ಶಸ್ತ್ರಚಿಕಿತ್ಸೆ ವಿಧಾನ. ಸೊ ಇಲ್ಲಿ ನಾವು ಕೂದಲು ನಾವೇನು ನಾಟಿ ಮಾಡ್ತೇವೆ ಅಥವಾ ಕಸಿ ಮಾಡ್ತೇವೆ ಇದು ಶಾಶ್ವತವಾಗಿ ಉಳಿಯುತ್ತೆ. ಅಂದ್ರೆ ಅವರ ಮೊದಲ ಕೂದಲಿನ ತರಹ ಬೆಳೆಯುತ್ತೆ. ಅವರು ಹೇರ್ ಕಟ್ಟಿಂಗ್ ಹೋಗ್ಬೋದು, ಹೇರ್ ಕಟ್ ಮಾಡಿಸಬಹುದು, ಹೇರ್ ಆಯಿಲ್, ಶಾಂಪೂ, ಕೂಂಬಿಂಗ್. ಸೊ ಅವ್ರು ಏನಂತ ಹೇಳಿದ್ರೆ ಮೊದಲು ಕೂದಲು ಹೇಗಿತ್ತೋ ಅದೇ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೊಂಥರ ಶಾಶ್ವತವಾಗಿ ಒಂದು ಪರಿಹಾರ ಇದೊಂದು. ಓಕೆ, ಬಟ್ ಇವಾಗ ಈ ಕೂದಲು ಕಸಿ ಅಂತ ಹೇಳುವಂತ ಒಂದು ವಿಧಾನಕ್ಕೆ ಅಂತ ಹೇಳಿ ಬಂದಾಗ ಇವಾಗ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ಆಧುನಿಕ ವಿಧಾನ ಅಂತ ಹೇಳೋ ಒಂದಿದ್ರೆ ಅದರಿಂದ ಇವಾಗ ಆಗುವಂತ ಪ್ರಯೋಜನಗಳು ಅಂತ ಹೇಳಿದ್ರೆ ಅದರಿಂದ ಏನು ಎಷ್ಟು ಮಟ್ಟಿಗೆ ಲಾಭ ಅಂತ ಹೇಳಿ ಇದೆ ಡಾಕ್ಟ್ರೆ? ಈಗ ಕೂದಲು ಕಸಿಗೆ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅಂದ್ರೆ ಬಹಳ ವರ್ಷಗಳಿಂದ ಅದ ಪ್ರಯತ್ನಗಳು ನಡೆಯುತ್ತಾ ಇತ್ತು. ಅಂದ್ರೆ ಯಾವುದೇ ಒಂದು ವಿಧಾನ ಒಂದು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಮೊದಲು ಅಷ್ಟಾಗಿ ರಿಸಲ್ಟ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ, ಈಗ ಮೊದಲು ಕೆಲವರು ಒಂದು 5-6 ವರ್ಷದ ಹಿಂದ್ಗಡೆ ಅಂತ ಹೇಳ್ಬೋದು, ಆ ಟೈಮಲ್ಲಿ ಇದು ಕೂದಲು ಕಸಿ ಮಾಡಿಸಿದವ್ರಿಗೆ ಅಂದ್ರೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಈ ಗದ್ದೆಯಲ್ಲಿ ಪೈರ್ ನೆಟ್ಟಿರೋದು ಅಂತ ಹೇಳ್ತಲ್ಲ, ಆ ರೀತಿ ಒಂದು ಅಸ್ವಾಭಾವಿಕವಾಗಿ ಕಾಣಿಸ್ತಾ ಇತ್ತು. ಅದು ಅವಾಗ ಇನ್ನೂ ಅದು ಅಷ್ಟು ಡೆವಲಪ್ಮೆಂಟ್ಸ್ ಆಗಿರ್ಲಿಲ್ಲ, ಪ್ರೋಗ್ರೆಸ್ ಆಗಿರ್ಲಿಲ್ಲ ಇದರಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ. ಆದ್ರೆ ಈಗ ಆಧುನಿಕ ಒಂದು ಶಸ್ತ್ರಚಿಕಿತ್ಸೆ ಏನಿದೆ ಅದು ಒಂದು ತುಂಬಾ ನ್ಯಾಚುರಲ್ ಅಪಿಯರೆನ್ಸ್ ಕೊಡ್ತಾ ಇದೆ. ಇದರಲ್ಲಿ ನಾವು ಕೂದಲು ಅಂದ್ರೆ ನೈಜತೆ ಅಂತ ಹೇಳ್ಬೋದು. ಇದ್ರ ಕೂದಲು ನಾವು ಹಿಂದ್ಗಡೆಯಿಂದ ನಾವು ತೆಗೆದು ಹಾಕೋದಿರುತ್ತಲ್ಲ, ಅದು ಹಿಂದ್ಗಡೆ ತೆಗೆದಾಗ ಅಲ್ಲೂ ಸಹ ಏನು ಗೊತ್ತಾಗೋದಿಲ್ಲ ಯಾರಿಗೂ ಸಹ, ಅದು ಯಾರಿಗೂ ಗೊತ್ತಾಗೋದಿಲ್ಲ ನಾವು ತೆಗೆದಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ನಾವು ಅದನ್ನ ನಾಟಿ ಮಾಡಿದಾಗ ಅಲ್ಲೂ ಸಹ ಯಾರೂನು ಗೊತ್ತಿಡಿಲಿಕ್ಕೆ ಆಗೋಲ್ಲ. ಅಂದ್ರೆ ಯಾರಾದ್ರೂ ಮುಂಚೆಯಿಂದ ನೋಡಿದವ್ರಿಗೆ ಸಹ ಗೊತ್ತಾಗ್ಬೋದು ಅಥವಾ ಅವರಾಗಿ ಹೇಳ್ಕೊಂಡಾಗ ಅಷ್ಟೇ ಗೊತ್ತಾಗ್ಬೋದೇ ವಿನಃ ಮೊದಲನೇ ಸರಿ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿದ್ದ ವ್ಯಕ್ತಿಯನ್ನು ಯಾರಾದ್ರೂ ನೋಡಿದ್ರೆ ಅದು ಸ್ವಾಭಾವಿಕವಾಗಿ ಕಾಣಿಸುತ್ತೆ, ಯಾರಿಗೂ ಅದನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ. ಇದು ಒಂದು ಆಧುನಿಕತೆಯ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದನ್ನ. ಓಕೆ ಡಾಕ್ಟರ್, ಒಂದು ಕರೆ ಇದೆ, ಕರೆ ತಗೋಣ. ಹಲೋ ಹಲೋ, ತಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣ ಕಮ್ಮಿ ಮಾಡ್ಬಿಡಿ, ಪ್ರಶ್ನೆ ಕೇಳಿ.
ಹಲೋ, ಹೇಳಿ ಸರ್. ಹೇಳಿ ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ನಾವು ಯಡಿಯೂರಪ್ಪ ಭರವಸೆ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ, ತುಮಕೂರು ಜಿಲ್ಲೆ. ಓಕೆ, ನನ್ನ ಹೆಸರು ಹನುಮಂತಯ್ಯ ಅಂತ ಹೇಳ್ಬಿಟ್ಟು. ಹೇಳಿ ಹನುಮಂತಯ್ಯ ಅವರ, ತಮ್ಮ ಪ್ರಶ್ನೆ ಏನು? ಸುಮಾರು 40 ವರ್ಷ ಏಜ್. ಓಕೆ, 40 ವರ್ಷ ಏಜ್ ಅಂತ ಹೇಳಿದ್ರೆ ನನ್ಗೆ ತಲೆ ಎಲ್ಲ ಸ್ವಲ್ಪ ಮುಖ ಭಾಗ ವೈಟ್ ಆಗಿದೆ. ಸಾಲಕ್ಕೆ ಕೂದಲು ಏರೆಲ್ಲ ಉದುರಿದೆ ನನಗೆ. ಅದು ನಮ್ಮ ವಂಶ ಪರಂಪರೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು 95% ಅಂತ ನೀವು ಮಾತಾಡ್ತಾ ಇದ್ದೀರಿ. ಹೌದು, ಆತರ ಇದ್ದವ್ರಿಗೆ ಆತರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರು ನಿಮ್ಮ ಹತ್ರ ಪರಿಹಾರ ಇದೆಯಾ ಅಂತ. ಓಕೆ, ಬಹಳ ಒಳ್ಳೆ ಪ್ರಶ್ನೆ. ಪ್ರಶ್ನೆ ಚೆನ್ನಾಗಿದೆ. ಇದು ಅನುವಂಶತಿಕ ಏನಿದೆ, ಇದು ಜೀನ್ಸ್ ಇಂದ ಬರ್ತಕ್ಕಂಥದ್ದು. ಈಗ ಜೀನ್ಸ್ ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ನಾವು ಅದನ್ನ ತಡೆಗಟ್ಟುವುದಕ್ಕೆ ಆಗುದಿಲ್ಲ. ಆ ಜೀನ್ಸ್ ಏನಿರುತ್ತೆ, ಅದು ಕೂದಲಿನ ಬಣ್ಣ ಇರಬಹುದು, ಕಣ್ಣಿನ ಬಣ್ಣ ಇರಬಹುದು, ಚರ್ಮದ ಬಣ್ಣ ಅಥವಾ ಮೂಗಿನ ರೀತಿ, ಇದು ಎಲ್ಲಾ ಜೀನ್ಸ್ ಮೂಲಕ ಬರ್ತಕ್ಕಂಥದ್ದು. ಸೊ ಹಾಗೆ ಈ ಬಾಲ್ನೆಸ್ ಅನ್ನೋದು ಸಹ ಈ ಜೀನ್ಸ್ ಅಲ್ಲಿ ಅದು ಒಂದು ಬರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಜೆನೆಟಿಕ್ಸ್ ಅಲ್ಲಿ ನಾವು ಇದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯತೆ ತುಂಬಾನೇ ಕಷ್ಟ. ಹಾಗಾಗಿ ಅದು ಆ ವಿಧಾನ ಇಲ್ಲ ಇದಂತ ಹೇಳ್ಬೋದು ಅದನ್ನ. ಓಕೆ, ಬಟ್ ಇವಾಗ ಒಬ್ಬರಿಗೆ ಇವರಿಗೆ ಕೇಳಿದಂತ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಆಧಾರವಾಗಿ ಇಟ್ಕೊಂಡ್ರು ಸಹ ಈ ತರ ಒಂದು ವಂಶ ಪಾರಂಪರ್ಯವಾಗಿ ಎಲ್ಲರಿಗೂ ಇದೆ, ಇವ್ರಿಗೂ ಸ್ವಲ್ಪ ಮಟ್ಟಿಗೆ ಬಾಲ್ನೆಸ್ ಬರುವಂತ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ತಡೆಗಟ್ಟಲಿಕ್ಕೆ, ಮುಂದೂಡ್ಲಿಕ್ಕೆ ಅದಕ್ಕೆ ಏನಾದ್ರೂ ಅವಕಾಶಗಳಿರ್ಬೋದಾ ಡಾಕ್ಟ್ರೆ? ಅಂದ್ರೆ ಇದು ಜೆನೆಟಿಕ್ಸ್ ನಾವು ಅದನ್ನ ಜೀನ್ಸ್ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಏನು ಒಂದು ತಡೆಗಟ್ಟಬಹುದು ಅಂತ ನೀವೇನ್ ಹೇಳಿದ್ರಿ, ಇದು ಒಂದು ಮೆಡಿಸಿನ್ಸ್ ಇಂದ ಸಹ ಇದನ್ನ ನಾವು ಟ್ರೈ ಮಾಡಬಹುದು. ಮೆಡಿಸಿನ್ಸ್ ಅಂತ ಏನ್ ಹೇಳಿದ್ರೆ, ಒಂದು ಈಗ ರಿಸರ್ಚ್ ಪ್ರಕಾರ ಮಾಡಿರ್ತಕ್ಕಂಥದ್ರಲ್ಲಿ ಒಂದು 2 ತರದ ಮೆಡಿಸನ್ ಅದನ್ನ ಅಪ್ರೂವ್ ಮಾಡಿದ್ದಾರೆ. ವರ್ಲ್ಡ್ ವೈಡ್ ಯೂಸ್ ಮಾಡ್ತಕ್ಕಂಥ 2 ಮೆಡಿಸನ್ ಅನ್ನು ಅಪ್ರೂವ್ ಮಾಡಿದ್ದಾರೆ. ಒಂದು ಮಿನಾಕ್ಸಿಡಿಲ್ ಅಂತ ಹೇಳ್ತೀವಿ, ಅದು ಒಂದು ಹೇರ್ ಲೋಷನ್ ಅಥವಾ ತಲೆ ಎಣ್ಣೆ ಅಂತ ಹೇಳ್ಬಹುದು. 5% ಅಂದ್ರೆ 3 ಸ್ಟ್ರೆಂತ್ ಇರುತ್ತೆ, 2%, 5%, 10% ಅಂತ ಇರುತ್ತೆ. ನಾವು ಅದನ್ನ 5% ಅನ್ನೋದನ್ನ ನಾವು ಹೆಚ್ಚಾಗಿ ಅದನ್ನ ಜನಗಳಿಗೆ ಕೊಡ್ತೇವೆ. ಇದು ಜೊತೆಗೆ ಅಂದ್ರೆ ಇನ್ನೊಂದು ಟ್ಯಾಬ್ಲೆಟ್ ಫಿನಿಸ್ಟರಾಯ್ಡ್ 1 mg ಅಂತ ಇರುತ್ತೆ. ಈ ಟ್ಯಾಬ್ಲೆಟ್ 2 ಒಟ್ಟಿಗೆ ತಗೊಳ್ಳೋದ್ರಿಂದ, ಅಂದ್ರೆ ಟ್ಯಾಬ್ಲೆಟ್ ದಿನಂಪ್ರತಿ 1 ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು, ಇದನ್ನ ದಿನಪ್ರತಿ ತಗೊಳ್ಬೇಕು. ಅಂದ್ರೆ ಯಾರಿಗೆ ಈ ಕೂದಲು ಇನ್ನು ಉದುರುವಿಕೆ ಪ್ರಾರಂಭ ರೀತಿಯಲ್ಲಿ ಇರ್ತದೆ, ಪ್ರಾರಂಭ ಸ್ಥಿತಿಯಲ್ಲಿ ಇರ್ತದೆ, ಅಂತವರು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏಜ್ ಗ್ರೂಪ್ 18 ರಿಂದ 25 ವರ್ಷ ಅಂತ ಹೇಳ್ಕೋಬಹುದು. ಅಂದ್ರೆ ಬೋತ್ ಜೆಂಟ್ಸ್ ಅಂಡ್ ಫಿಮೇಲ್ಸ್ ಬೋತ್, ಪುರುಷರು ಮತ್ತೆ ಮಹಿಳೆಯರಿಗೆ, ಅವರಿಗೆ ಇದೊಂದು ಮೆಡಿಸಿನಲ್ ಟ್ರೀಟ್ಮೆಂಟ್ ಅಂತ ಕೊಡುತ್ತೇವೆ. ಇದರಿಂದ ಏನ್ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಇದು ಉದುರುವಿಕೆಯನ್ನು ಕಡಿಮೆ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಅಂತ ಹೇಳ್ಬಹುದು. ಅಂದ್ರೆ ಅದನ್ನ ಫುಲ್ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಪೋಸ್ಟ್ ಪೋನ್ ಮಾಡಬಹುದು ಅಥವಾ ಉದುರುವಿಕೆಯನ್ನು ಕಡಿಮೆ ಮಾಡಬಹುದು. ಸೊ ಇದು ಮೆಡಿಸಿನ್ ಮೂಲಕ. ಹೌದು. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ತಲೆ ಸುತ್ತಿರ್ತದೆ. ಓಕೆ, ಬಿಟ್ಟು ಒಂದ್ 3 ದಿನ ಬಿಟ್ಟು ತಲೆ ಸುತ್ತ ಬರ್ತಾ ಇದೆ ಸರ್. ಓಕೆ, ವಾಮಿಟ್ ಬರ್ತಾ ಇರ್ತದೆ. ಸರಿ. ನಾವು ಇವಾಗ ಸದ್ಯಕ್ಕೆ ಮಾತಾಡ್ತಾ ಇರೋದು ತಲೆ ಮೇಲಿನ ಕೂದಲು ಬಗ್ಗೆ ಮಾತಾಡೋದು ಪ್ರಯತ್ನ ಪಡ್ತಾ ಇದೀವಿ. ಕೂದಲು ಉದ್ರೋದ್ರೆ ಯಾವ ರೀತಿನಲ್ಲಿ ಕಸಿ ಮಾಡಬಹುದು ಅನ್ನೋದ್ರ ಬಗ್ಗೆ. ಆದ್ರೂ ಇವಾಗ ಇವರು ಯಾರನ್ನ ಕನ್ಸಲ್ಟ್ ಮಾಡಬಹುದು ಡಾಕ್ಟರ್, ಇಂತ ಒಂದು ತೊಂದರೆ ಇಟ್ಕೊಂಡಿದ್ದಾಗ? ಇದನ್ನ ಅದೇ ಫಿಸಿಷಿಯನ್ ಅಂತ ಹೇಳ್ಬೋದು, ಫಿಸಿಷಿಯನ್ ಡಾಕ್ಟರ್ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಆಗಿರಬಹುದು. ಸೊ ಇಂತಹ ತಜ್ಞರಲ್ಲಿ ಅವರು ತೋರಿಸಿದ್ರೆ ಅವರಿಗೆ ಹೆಚ್ಚಿನ ಅನುಕೂಲತೆ ಸಿಗ್ಬೋದು ಅಂತ ಅನ್ಕೊಳ್ತೇನೆ. ಓಕೆ, ತಮ್ಮ ಹತ್ತಿರದಲ್ಲಿರುವಂತಹ ಫಿಸಿಷಿಯನ್ ಅನ್ನ ಹೋಗಿ ಭೇಟಿ ಮಾಡೋದಕ್ಕೆ ಸೂಕ್ತವಾಗಿ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಇವಾಗ ನಮ್ಗೆ ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ, ಇವಾಗ ಕೂದಲು ಉದುರುವಿಕೆನ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಮುಂದೂಡಬಹುದೇ ವಿನಃ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳುವಂಥದ್ದು. ಬಟ್ ಆದ್ರೂ ಇವಾಗ ಈ ಸ್ವಲ್ಪ ಮಟ್ಟಿಗೆ ಇವಾಗ ನೀವು ಹೇಳಿದ್ರೆ, ಇವಾಗ ಅಡ್ವಾಂಟೇಜಸ್ ಅಂತ ಹೇಳುವಂಥದ್ದು ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮೂಲಕ ಇರ್ತದೆ. ಯಾವ ರೀತಿನ ಸ್ವಲ್ಪ ಮಟ್ಟಿಗೆ ಅಂದವಾಗಿ ಕಾಣುವಂಥದ್ದು, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಆದ್ರೂ ಇವಾಗ ಇದರದ್ದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನ ಇತಿಮಿತಿಗಳು ಅಂತ ಹೇಳುವಂತ ಒಂದು ವಿಚಾರಕ್ಕೆ ಬಂದಾಗ, ಇದು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ? ಎಲ್ಲಾ ಇವಾಗ ಕೂದಲು ಅಂತ ಹೇಳ್ಬೇಕಿದ್ರೆ ಕೆಲವರು ಸಣ್ಣ ಪ್ರಮಾಣದಲ್ಲಿ ಬೀಳ್ತಿದ್ದಾಗ ಅದನ್ನು ಸರಿಪಡಿಸುವಂತ ಅವಕಾಶಗಳು ಇರ್ಬೋದು. ಬಟ್ ತಲೆ ಸುತ್ತಲೂ ಎಲ್ಲನೂ ಉದುರೋಗ್ಬಿಟ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯತೆಗಳಿದೆ, ಅದ್ರ ಬಗ್ಗೆ ಏನಂತ ಹೇಳ್ಬೋದು? ಇದು ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ರಿಗೂ ಅನುಕೂಲ ಮಾಡಿಕೊಡುತ್ತದೆ. ಅಂದ್ರೆ ಯಾರಿಗೆ ಕಡಿಮೆ ಕೂದಲು ಉದುರಿರ್ಬೋದು ಅಥವಾ ಹೆಚ್ಚಿನ ಕೂದಲು ಜಾಸ್ತಿ ಬಾಲ್ನೆಸ್ ಇರ್ಬೋದು, ಅವ್ರಿಗೂ ಸಹ ಅನುಕೂಲ ಇರ್ತದೆ.
ಇದರಲ್ಲಿ ನಾವು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಗ್ರೇಡಿಂಗ್ ಸಿಸ್ಟಮ್ ಇರುತ್ತೆ, ಅಂದ್ರೆ ಗ್ರೇಡ್ 1 to ಗ್ರೇಡ್ 7 ಅಂತ. ಸೊ ಯಾರ್ಯಾವ್ದಂದ್ರೆ ಗ್ರೇಡ್ 1 ಅಂತ ಹೇಳಿದ್ರೆ ಸ್ವಲ್ಪ ಕೂದಲು ಮುಂದ್ಗಡೆ ಹೋಗಿರುತ್ತದೆ, ಗ್ರೇಡ್ 2 ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೋಗಿರುತ್ತೆ, ಟೆಂಪೋರಲ್ ರಿಸೀಷನ್ ಅಂತ ಹೇಳ್ತೀವಿ, ಆ ರೀತಿ ಸ್ವಲ್ಪ ಮುಂದೆ ಖಾಲಿ ಆಗಿರುತ್ತೆ. 3 ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೋಗಿರುತ್ತೆ, ಹಾಗೆ ಹಿಂದ್ಗಡೆ ಬಾಲ್ಡ್ ಪ್ಯಾಚ್ ಸ್ಟಾರ್ಟ್ ಆಗಿರುತ್ತೆ. ಹೀಗೆ ಗ್ರೇಡಿಂಗ್ಸ್ ಅಂತ ಇರುತ್ತೆ. ಗ್ರೇಡ್ 6, 7 ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಪೂರ್ತಿ ಬಕ್ಕ ತಲೆ ಇರುತ್ತದೆ, ಹಿಂದ್ಗಡೆ ಸ್ವಲ್ಪ ಕೂದಲು ಅಷ್ಟೇ ಇರುತ್ತದೆ. ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಇದನ್ನ ಕೂದಲು ಕಸಿ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ನಾವು ಹಿಂದ್ಗಡೆ ತಲೆ ಹಿಂಭಾಗದ ಕೂದಲನ್ನು ನಾವು ತೆಗೆದುಬಿಟ್ಟು ಮುಂಭಾಗಕ್ಕೆ ಹಾಕುವಂಥದ್ದು. ನಾವು ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಈ ಹಿಂಭಾಗದ ಕೂದಲಿನ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಹೆಚ್ಚಿನ ಡೆನ್ಸಿಟಿ ಇದ್ರೆ ಹೆಚ್ಚು ಪ್ರಯೋಜನ ಕೊಡಬಹುದು ನಾವು, ಹೆಚ್ಚು ಕೂದಲು ಸಿಗುತ್ತೆ ನಮಗೆ ಕಸಿ ಮಾಡ್ಲಿಕ್ಕೆ. ಈ ಹಿಂದೆ ಕೂದಲು ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಸಾಂದ್ರತೆ ಕಡಿಮೆ ಇದ್ರೆ ಅವ್ರಿಗೆ ಕಡಿಮೆ ಕೂದಲನ್ನು ನಾವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಹಾಗಾಗಿ ನಾವು ಅದು ಡಿಫರೆನ್ಸ್ ಇಷ್ಟೇನೆ, ಹಿಂದೆ ಕಡಿಮೆ ಇದ್ರೆ ಕಡಿಮೆ ಆಗುತ್ತೆ, ಹಿಂದೆ ಜಾಸ್ತಿ ಇದ್ರೆ ಜಾಸ್ತಿ ಟ್ರಾನ್ಸ್ಫರ್ ಮಾಡಿ ಹಾಗೆ ಹೆಚ್ಚಿನ ಉಪಯೋಗಗಳನ್ನು ನಾವು ಪಡ್ಕೋಬಹುದು ಅದರಿಂದ. ಓಕೆ, ಇವಾಗಿನ ಸುದ್ದಿ ವಿಶೇಷತೆಗಳು ಮತ್ತು ಸುದ್ದಿ ಮುಖ್ಯಾಂಶಗಳನ್ನ ನೋಡ್ಕೊಂಡು ಮತ್ತೆ ಕಾರ್ಯಕ್ರಮನ ಮುಂದುವರ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ, ನಮ್ಮ ಪ್ರಶ್ನೆ ಕೇಳಿ. ನಾನು ಬೆಳಗಾವಿಯಿಂದ ಫೋನ್ ಮಾಡ್ತಿದ್ದೀನಿ ಸರ್. ನನ್ನ ಏಜ್ 26 ರನ್ನಿಂಗ್. ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತದೆ, ಡ್ಯಾಂಡ್ರಫ್ ಕೂಡ ಬಹಳ ಆಗಿದೆ ಸರ್. ಏನ್ ಟ್ರೀಟ್ಮೆಂಟ್ ಬೇರೆ ಔಷಧ ಯೂಸ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಹೇರ್ ಫಾಲ್ ತುಂಬಾ ಜಾಸ್ತಿ ಏನ್ ಆಗ್ತದೆ. ಮಾಡಿದ್ರು ಟ್ರೀಟ್ಮೆಂಟ್ ಇದೆ? ಈಗ ನಿಮಗೆ ಇದು ಡ್ಯಾಂಡ್ರಫ್ ಇದೆ ಅಂತ ಹೇಳಿದ್ರಿ, ಇದು ನಾನು ಆಲ್ರೆಡಿ ಮುಂಚೆ ಹೇಳಿರೋ ಪ್ರಕಾರ ಇದು ಈ ಕೂದಲಿನ ಸಾಂದ್ರತೆ ಅಥವಾ ಕೂದಲು ಉದುರುವಿಕೆ ಏನಿರುತ್ತೆ, ಬಹುಶಃ ಎಲ್ಲಾರ್ಗು ಇದು ಒಂದಲ್ಲ ಒಂದು ರೀತಿಯಲ್ಲಿ ಇದು ಒಂದು ಅನುವಂಶೀಯತೆ, ಜೆನೆಟಿಕ್ಸ್ ಕಾರಣ ಇರುತ್ತದೆ. ಈಗ ಡ್ಯಾಂಡ್ರಫ್ ಇರೋದ್ರಿಂದ ಕೂದಲು ಉದುರುವುದು ಅಥವಾ ಗಡುಸು ವಾಟರ್ ಇಂದ ನಾವು ಸ್ನಾನ ಮಾಡೋದ್ರಿಂದ ಉದುರೋದು ಆ ರೀತಿ ಏನು ಕಾರಣಗಳು ಇರುವುದಿಲ್ಲ. ಆದ್ರೆ ನಿಮ್ಮ ಡ್ಯಾಂಡ್ರಫ್ ತೊಂದರೆಗೆ, ಡ್ಯಾಂಡ್ರಫ್ಗೆ ಒಂದು ಚರ್ಮದ ರೋಗ ತಜ್ಞರಿಗೆ ನೀವು ಭೇಟಿ ಮಾಡಿದ್ರೆ ಆ ಡ್ಯಾಂಡ್ರಫ್ ಕಡಿಮೆ ಮಾಡ್ಲಿಕ್ಕೆ ಯಾವ್ದೋ ಒಂದು ಲೋಷನ್ ಆಗ್ಲಿ ಅದನ್ನೆಲ್ಲ ಕೊಡ್ತಾರೆ, ಡ್ಯಾಂಡ್ರಫ್ ಕಡಿಮೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ಅದು ಕೂದಲು 100 ರಿಂದ 150 ಪ್ರತಿಯೊಬ್ಬರಿಗೂ ಪ್ರತಿ ದಿವಸ ಉದುರುತ್ತೆ. ಅದು ಒಂದು ಆತಂಕ ಪಡುವಂತದ್ದೇನಲ್ಲ. ನಿಮಗೆ ಇದು ಸಿಕ್ಕಾಪಟ್ಟೆ ಇತ್ತು, ಎಷ್ಟು ಮೆಡಿಸಿನ್ ಎಷ್ಟು ಟ್ರೀಟ್ಮೆಂಟ್ ಮಾಡ್ತಿದ್ದೆ, ಈಗೇನೋ ಟೆನ್ಷನ್ ಕೂಡ ಸಿಕ್ಕಾಪಟ್ಟೆ ಉದುರುತ್ತೆ ಅಂತ ಹೇಳ್ತಾರಲ್ಲ. ಆಯ್ತಮ್ಮ, ಈಗ ನಿಮ್ಮ ನಾವೇನ್ ಹೇಳೋದಂದ್ರೆ, ಈಗ ಮಿನಾಕ್ಸಿಡಿಲ್ 5% ಅಂತ ನಾನೊಂದು ಹೇಳಿದ್ನಲ್ಲ ಅವಾಗ್ಲೇ ಮೆಡಿಸನ್, ಅದು 1 ml ಅನ್ನ ಡೈಲಿ 2 ಟೈಮ್, ಅದು ಎಲ್ಲಿ ನಿಮಗೆ ಕೂದಲು ಉದುರುತ್ತಾ ಇದೆ ಆ ಜಾಗದಲ್ಲಿ 2 ಟೈಮ್ ಸಣ್ಣದಾಗಿ ಮಸಾಜ್ ಮಾಡ್ತಾ ಅದನ್ನ ಉಪಯೋಗಿಸಿ ಅಮ್ಮ. ಅಂದ್ರೆ ಇದನ್ನ ನಿಮಗೆ ಉಪಯೋಗ ಕಾಣಿಸ್ಲಿಕ್ಕೆ 3 ತಿಂಗಳಿಂದ 6 ತಿಂಗಳು ಆಗಬಹುದು. ಸೊ ಹಾಗಾಗಿ ಯಾವುದೇ ತರದ್ದು ಅದನ್ನ ಸ್ಟಾಪ್ ಮಾಡ್ದಲ್ಲೇ ಕಂಟಿನ್ಯೂ ಮಾಡಿ, 1 ವರ್ಷ ಕಂಟಿನ್ಯೂ ಮಾಡಿ, 2 ವರ್ಷ ಕಂಟಿನ್ಯೂ ಮಾಡಿ. ಸೊ ಇದರಿಂದ ನಿಮಗೊಂದು ಪರಿಹಾರ ಸಿಗಬಹುದು, ಕೂದಲು ಏನೋ ಉದುರುವಿಕೆ ಇರುತ್ತಲ್ಲ ಕಡಿಮೆ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
ಬಟ್ ಡಾಕ್ಟರ್, ಇವಾಗ ಈ ರೀತಿಯಾದಂತಹ ಔಷಧಿಗಳು ಅಂತ ಹೇಳಿ ಕೊಟ್ಟಾಗ ಇದರಿಂದ ಜಾಸ್ತಿ ಬೆನಿಫಿಟ್ ಯಾರಿಗೆ ಆಗ್ತದೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಮಟ್ಟಿಗೆ ಕೂದಲು ಆಲ್ರೆಡಿ ಉದ್ರಕ್ಕೆ ಶುರುವಾಗಿರುವಂತವ್ರಿಗೂ ಅಥವಾ ಸಾಕಷ್ಟು ಕಳ್ಕೊಂಡಿರುವಂತವ್ರಿಗೂ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಇದು ಮೆಡಿಸಿನ್ಸ್ ಸಹ ಒಂದು ಲಿಮಿಟೇಷನ್ಸ್ ಇರುತ್ತೆ, ಅಂದ್ರೆ ಇತಿಮಿತಿಗಳು ಇರ್ತದೆ. ಇದನ್ನ ನಾವು ಯಾರಿಗೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ 20ರಿಂದ ಒಂದು 25 ಅಥವಾ 30 ವರ್ಷದ ಒಂದು ಪುರುಷರಿಗಾಗ್ಲಿ ಅಥವಾ ಮಹಿಳೆಯರಿಗಾಗ್ಲಿ, ಸೊ ಅವರಿಗೆ ನಾವು ಅಡ್ವೈಸ್ ಮಾಡ್ತೇವೆ. ಅಂದ್ರೆ ಈಗ ಕೂದಲು ಇನ್ನು ಉದುರುವ ಸ್ಟೇಜ್, ಇನ್ನು ಉದುರ್ತಾ ಇದೆ, ಕೂದಲು ಕಡಿಮೆ ಆಗ್ತಾ ಇದೆ, ಸೊ ಅಂತವ್ರಿಗೆ ನಾವು ಇದನ್ನ ಅಡ್ವೈಸ್ ಮಾಡ್ತೇವೆ, ಅವರು ಉಪಯೋಗಿಸಬಹುದು. ನಂತರ ಈಗ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್, ಕೂದಲು ಕಸಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಮಾಡಿದ ನಂತರ ಸಹ ಅವ್ರಿಗೂ ಸಹ ಅಡ್ವೈಸ್ ಮಾಡ್ತೀವಿ. ಇದರಿಂದ 2 ಬೆನಿಫಿಟ್ ಇರುತ್ತೆ. ಒಂದು, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿರೋದ್ರಿಂದ ಅವರ ತಲೆಯಲ್ಲಿ ಹೆಚ್ಚಿನ ಕೂದಲು ಮುಂದೆ ಅಥವಾ ನೆತ್ತಿಯ ಭಾಗದಲ್ಲಿ ಆಲ್ರೆಡಿ ಸಿಕ್ಕಿರುತ್ತೆ. ನಂತರ ಇವರಿಗೆ ಅದು ಇರೋ ಕೂದಲನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡ್ಲಿಕ್ಕೆ, ಆ ಇರೋ ಕೂದಲನ್ನ ಉದುರನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಮೆಡಿಸಿನ್ ಸಹ ನಾವು ಅದನ್ನ ಅವ್ರಿಗೆ ತಗೊಳ್ಳಿಕ್ಕೆ ಅಡ್ವೈಸ್ ಮಾಡ್ತೇವೆ. ಓಕೆ. ಬಟ್ ಡಾಕ್ಟರ್, ಇವಾಗ ನಾವು ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳುವಂತ ಒಂದು ಕೂದಲು ಕಸಿ ವಿಧಾನ ಅಂತ ಹೇಳಬೇಕಿದ್ದಾಗ ಅನೇಕ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇರ್ತದೆ, ಯಾವ ರೀತಿನಲ್ಲಿ ಮಾಡ್ತಾರೆ ಅದನ್ನ ಅಂತ ಹೇಳಿ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಂದು ಕರೆ ತಗೊಂಡು ಹಾಗೆ ಮುಂದುವರ್ಸೋಣ. ಡಾಕ್ಟ್ರೆ, ಹಲೋ. ಹಲೋ ಸರ್. ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಮತ್ತೆ ಎಲ್ಲ ಬಾಯಿಗೆ ಹುಟ್ಟಿದೆ. ವಯಸ್ಸು 65. ಹೇಳಿ. 65 ನಿಮಗೆ ಬಾಳ್ನೆಸ್ ಆಗಿದೆ, ಹೇಳಿ. ಅದಕ್ಕೆ ಇವಾಗ ನಾಟಿ ಹಾಕೋದಿಕ್ಕೆ ಆಗುತ್ತಾ? ಸಾಧ್ಯತೆ ಇರುತ್ತದೆ. ಈಗ ನಾನು ಆವಾಗಲೇ ಹೇಳಿರೋ ಪ್ರಕಾರ ನಿಮ್ಮ ತಲೆಯ ಹಿಂಭಾಗದಲ್ಲಿ ಆ ಕೂದಲಿನ ಸಾಂದ್ರತೆ, ಕೂದಲು ಡೆನ್ಸಿಟಿ ಹೇಗಿದೆ ಅಂತ ನಾವು ನೋಡಿದ ನಂತರ ನಿಮಗೆ ನಾವು ಹೇಳ್ಬೋದು. ಒಟ್ನಲ್ಲಂತೂ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಇಂದ ಬೆನಿಫಿಟ್ ಇದ್ದೇ ಇರುತ್ತದೆ. ಯಾವುದೇ ವಯಸ್ಸಿನ ಒಂದು ವ್ಯಕ್ತಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಇರುತ್ತದೆ. ಆದ್ರೆ ನಿಮಗೆ ಹೆಚ್ಚಿನ ಸಾಂದ್ರತೆ ಇದ್ರೆ ಹೆಚ್ಚಿನ ಒಂದು ಅನುಕೂಲವನ್ನು ನಾವು ಮಾಡ್ಕೊಡ್ಬೋದು. ಸೊ ಖರ್ಚು ಅಂತ ಕೇಳಿದ್ರ, ರೇಟ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಂದು ಈ ಎಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಕಡಿಮೆ ಮಾಡ್ತೀವೋ ಜಾಸ್ತಿ ಮಾಡ್ತೀವೋ, ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಮ್ಮಲ್ಲಿ ಒಂದು ರೇಂಜ್ ಇರುತ್ತೆ, ಅಂದ್ರೆ ಒಂದು 30,000ದಿಂದ ಒಂದು 70,000 ತನಕ ಒಂದು ರೇಂಜ್ ಇರುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ದೊಡ್ಡ ಟೀಮ್ ಇರ್ತದೆ, ಒಂದು 5ರಿಂದ 6 ಜನ ಟೀಮ್ ಇರ್ತಾರೆ, ಸಹಾಯಕರು ಇರ್ತಾರೆ. ಮತ್ತೆ ಸುಮಾರು ತಾಸುಗಳು ತಗೊಳ್ತೇವೆ ನಾವು, ಇದರಿಂದ ಒಂದು 6ರಿಂದ 8 ತಾಸುಗಳು ಸಹ ತಗೊಳ್ತೇವೆ. ಮತ್ತೆ ಸಾಮಗ್ರಿಗಳು ಸಹ ನಾವು ತುಂಬಾ ಉಪಯೋಗ ಮಾಡ್ತೇವೆ. ಸೊ ಹಾಗಾಗಿ ನಮ್ಮಲ್ಲಿ ಇದು ಒಂದು ರೇಂಜ್ ಇರುತ್ತೆ, ಒಂದು 30,000ದಿಂದ 70,000 ತನಕ, ಡಿಪೆಂಡಿಂಗ್ ಅಪಾನ್ ಅವ್ರಿಗೆ ಎಷ್ಟು ಬೇಕಾಗಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೋಬೇಕು ಅಂತ ಹೇಳುವಂತವರಲ್ಲಿ ಒಂದು, ಇವಾಗ ಕೂದಲು ಬರುತ್ತೆ ಅಂತ ಹೇಳುವಂತ ಒಂದು ಆಸೆ ಇರ್ತದೆ. ಬಟ್ ಅದೇ ರೀತಿಯಲ್ಲೇ ಸ್ವಲ್ಪ ಮಟ್ಟಿಗೆ ಗಾಬರಿನೂ ಇರ್ತದೆ, ಏನಾದ್ರೂ ಸ್ವಲ್ಪ ಮಟ್ಟಿಗೆ ಪೇನ್ಫುಲ್ ಆಗಿರಬಹುದಾ ಅಥವಾ ಇದಕ್ಕೆ ನೋವಾಗಬಹುದಾ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಒಂದು ಮಾಹಿತಿನ ಪಡ್ಕೊಂಡಿರೋದಕ್ಕೆ ಸ್ವಲ್ಪ ಮಟ್ಟಿಗೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಅಂತ ಹೇಳುವಂಥದ್ದು ಒಂದು ದೊಡ್ಡದೊಂದು ಪ್ರಶ್ನೆ. ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಮಾಡಬೇಕಿದ್ದಾಗ ಎಕ್ಸಾಕ್ಟ್ಲಿ ಹೇಗೆ ನಡೀತದೆ ಡಾಕ್ಟರ್ ಅದು? ಸೊ ಮೊದಲನೇದಾಗಿ ನಾವು ಏನ್ ಹೇಳ್ಬೋದು ಅಂದ್ರೆ, ಇದೊಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂದ್ರೆ ನಾವು ತಲೆ ಮೇಲೆ ಭಾಗದಲ್ಲಿ ಮಾಡ್ತಕ್ಕಂತ ಒಂದು ಸರ್ಜರಿ. ಇದು ಒಂದು ಜನರಲಿ ಎಲ್ಲರಿಗೂ ಆತಂಕ, ತಲೆ ಸರ್ಜರಿ ಅಂದ್ರೆ ಏನು ಬ್ರೈನ್ಗೆ ಕೈ ಹಾಕ್ಬಿಡ್ತಾರ ಅಂತ, ಅಥವಾ ಬ್ರೈನ್ ಇರುತ್ತೆ ಅಲ್ಲಿಗೆ ಏನಾದ್ರು ಒಂದು ಎಫೆಕ್ಟ್ ಆಗುತ್ತಾ, ಒಂದು ಜನರಲ್ ಕಾನ್ಸೆಪ್ಷನ್ ಅಂದ್ರೆ ಒಂದು ಆತಂಕ. ಆ ರೀತಿ ಏನು ಇರುವುದಿಲ್ಲ. ನಾವು ಯಾಕಂದ್ರೆ ನಾವು ಚರ್ಮದ ಒಂದು ಮೇಲ್ಪದರ ಭಾಗದಲ್ಲಿ ಸಹ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾ ಇರೋದ್ರಿಂದ ನಾವು ಕೂದಲನ್ನು ನಾವಿಲ್ಲಿ ಹೇಗ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಬೆಳಗ್ಗೆ ಒಂದು 8ರಿಂದ 9 ಗಂಟೆಗೆ ಬಂದಾಗ ಅವರು ಒಂದು ಟಿಫನ್ ಎಲ್ಲ ಮಾಡಿರ್ತಾರೆ. ಸೊ ಇದರಲ್ಲಿ ಪೇಷಂಟ್ ಎಚ್ಚರ ಇರ್ತಾರೆ. ಪೇಷಂಟ್ಗೆ ನಾವು ಪೂರ್ಣವಾಗಿ ಜನರಲ್ ಅನಸ್ತೀಶಿಯಾ ನಾವು ಕೊಡೋದಿಲ್ಲ, ಪೂರ್ಣ ಆತರ ಇರುವುದಿಲ್ಲ. ಒಂದು ಲೋಕಲ್ ಅನಸ್ತೀಶಿಯಾ ಅಂತ ಕೊಡ್ತೇವೆ. ಒಂದು ಸಣ್ಣ ಇಂಜೆಕ್ಷನ್ ಅನ್ನು ಕೊಟ್ಟಾಗ ನಾವು ಹಿಂದ್ಗಡೆ ಒಂದು ಸ್ಟ್ರಿಪ್ ಅಂತ ಒಂದು ತೆಗಿತೇವೆ, ಒಂದು 1.5 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಎತ್ತರದ ಒಂದು ಸ್ಟ್ರಿಪ್, 20ರಿಂದ ಒಂದು 25 ಸೆಂಟಿಮೀಟರ್ ಲೆಂತ್ ಇರತಕ್ಕಂತ ಒಂದು ಸ್ಟ್ರಿಪ್ ಅನ್ನು ತಲೆ ಹಿಂಭಾಗದಲ್ಲಿ ಚರ್ಮ ಸಮೇತ ಮತ್ತೆ ಕೂದಲು ಬುಡ ಸಮೇತ ನಾವು ತೆಗೆದು ಬಿಟ್ಟು ಅದನ್ನು ನಾವು ಕ್ಲೋಸ್ ಮಾಡಿಬಿಡ್ತೇವೆ. ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ, ಅದು ಅಲ್ಲಿ ನಾವು ತೆಗೆದಿರೋದು ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತೆ ಮೇಲ್ಭಾಗದ ಕೂದಲುಗಳು ಅದು ಕವರ್ ಆಗಿರೋದ್ರಿಂದ ಅದು ಯಾರಿಗೂ ಸಹ ನಾವು ತೆಗೆದಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಒಂದು. ಆಮೇಲೆ ಇಲ್ಲಿ ನೋವು ಸಹ ಇರೋದಿಲ್ಲ ಈ ಪ್ರೊಸೀಜರ್ ಅಲ್ಲಿ. ನೆಕ್ಸ್ಟ್ ನಮ್ಮ ಸಹಾಯಕರಿಗೆ ನಾವು ಅದನ್ನ ಸ್ಟ್ರಿಪ್ ಅನ್ನು ನಾವು ತೆಗೆದುಕೊಟ್ಟಾಗ ಸಹಾಯಕರು ಅದೇನ್ ಮಾಡ್ತಾರೆ, ಆ ಕೂದಲನ್ನು ಸಪರೇಟ್ ಮಾಡ್ತಾರೆ. ನಮ್ಮ ತಲೆಯಲ್ಲಿ ಕೂದಲು ಯಾವ ರೀತಿ ಇದೆ ಅಂತ ಹೇಳಿದ್ರೆ, 1 ಕೂದಲು, 2 ಕೂದಲು ಅಥವಾ 3 ಕೂದಲು ಒಟ್ಟೊಟ್ಟಿಗೆ ಇರ್ತದೆ.
ಒಂದೊಂದ್ಸರಿ ಒಂದ್ ಕೂದಲು ಇರುತ್ತೆ, ಒಂದು 2 ಕೂದಲು ಇರ್ತದೆ, ಒಂದೊಂದ್ಸರಿ 3 ಕೂದಲು ಒಟ್ಟೊಟ್ಟಿಗೆ ಇರ್ತದೆ. ಇದನ್ನ ನಾವು ಫಾಲಿಕ್ಯುಲರ್ ಯೂನಿಟ್ ಅಂತ ಹೇಳ್ತೇವೆ. ಈ ಕೂದಲು ಒಟ್ಟೊಟ್ಟಿಗೆ ಗ್ರೂಪ್ ಇರುವಂತದ್ದು. ಈ ಸಹಾಯಕರು ಏನ್ ಮಾಡ್ತಾರೆ, ಅದನ್ನೆಲ್ಲ ಸಪರೇಟ್ ಮಾಡ್ತಾರೆ. ಸಹಾಯಕರೆಲ್ಲ ಸಪರೇಟ್ ಮಾಡಾದ್ಮೇಲೆ ನಾವು ಮುಂದೆ ಒಂದು ಸಣ್ಣದಾದ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ತಲೆಯ ಮುಂಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಎಲ್ಲಿ ಇದು ಸಾಂದ್ರತೆ ಇರುವುದಿಲ್ಲವೋ ಅಥವಾ ಎಲ್ಲಿ ಬಾಳ್ನೆಸ್ ಇದೆಯೋ ಅಲ್ಲಿ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಸ್ಲಿಟ್ಸ್ ಅಂತ ಒಂದಿರುತ್ತೆ. ಸೊ ಆ ಒಂದು ಸ್ಲಿಟ್ಸ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡ್ತೇವೆ, ಚಿಕ್ಕದಾದ ರಂಧ್ರಗಳು. ಸೊ ಅಲ್ಲಿ ನಾವು ಅದು ಎಷ್ಟು ಏರಿಯಾಗೆ ಕವರ್ ಮಾಡಬೇಕು ಅಷ್ಟು ಏರಿಯಾಗೆ ನಾವು ಪ್ಲಾನ್ ಮಾಡಿಕೊಂಡು ಅದನ್ನ ಪೇಷಂಟ್ ಸಹ ತೋರಿಸ್ತೇವೆ. ನಾವು ಇಷ್ಟು ಏರಿಯಾ ಕವರ್ ಮಾಡ್ತಾ ಇದ್ದೀವಿ, ನಾವು ಇಷ್ಟು ಕೂದಲು ಹಾಕ್ಸ್ತಾ ಇದೀವಿ ಅಂತ ನಾವು ಹೇಳಿ ಮಾಡಿ ಒಂದ್ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಆ ಕೂದಲನ್ನ ಒಂದೊಂದೇ ಕೂದಲನ್ನು ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಈ ಎಲ್ಲಾ ಪ್ರೊಸೀಜರ್ ನಾವು ಮ್ಯಾಗ್ನಿಫಿಕೇಶನ್ ಅಂದ್ರೆ ಒಂದು ಮೈಕ್ರೋಸ್ಕೋಪ್ ಅಂತ ಹೇಳ್ಬೋದು ಅಥವಾ ಮ್ಯಾಗ್ನಿಫಿಕೇಶನ್ ಲೂಪ್ ಅಂತ ಹೇಳ್ತೇವೆ. ಸೊ ಎಲ್ಲರೂ ಅದನ್ನ ಯೂಸ್ ಮಾಡಿ ಅದು ಮಾಡ್ತಕ್ಕಂಥದ್ದು ಸ್ವಲ್ಪ ಟೈಮ್ ತಗೊಂಡು ನಾಜೂಕಾಗಿ ಅದನ್ನ ಮಾಡ್ತೇವೆ. ಸೊ ಇದು ಒಂದು 6 ರಿಂದ 8 ತಾಸು ಪ್ರೊಸೀಜರ್ ಇರ್ತದೆ. ಮಧ್ಯೆ ಮಧ್ಯೆ ಕ್ಲೈಂಟ್ ಅಂತ ಏನ್ ಹೇಳ್ತೀವಿ ಅವರು ಊಟ ಮಾಡ್ಕೋಬಹುದು, ರಿಲ್ಯಾಕ್ಸ್ ಮಾಡಬಹುದು, ಅವರು ಟಿವಿ ಇರ್ತದೆ, ಟಿವಿ ನೋಡ್ತಾ ಇರಬಹುದು. ಅಂದ್ರೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇರೋರು ಮ್ಯಾಗಝಿನ್ ಅಥವಾ ಏನೋ ಸ್ಟೋರಿ ಬುಕ್ಸ್ ಯಾವ್ದೇ ತರ ಓದ್ಬೋದು. ಇದರಲ್ಲಿ ಯಾವ್ದೇ ಒಂದು ತುಂಬಾ ಏನೋ ಪ್ರಾಬ್ಲಮ್ಯಾಟಿಕ್ ಅಥವಾ ತುಂಬಾ ಕಷ್ಟವಾದಂತ ಏನು ಸರ್ಜರಿ ಇಲ್ಲ, ರಿಲ್ಯಾಕ್ಸ್ಡ್ ಆಗಿ ನಾವು ಮಾಡ್ತೇವೆ ಇದನ್ನ. ಓಕೆ, ಬಟ್ ಡಾಕ್ಟರ್ ಇವಾಗ ಈ ಸ್ವಲ್ಪ ಮಟ್ಟಿಗೆ ಕಷ್ಟ ಇರೋದು ಅಂತ ಹೇಳಿದ್ರೆ ಒಂದು ಇವಾಗ ಸರ್ಜರಿ ಅಂತ ಹೇಳಿದ್ರೆ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಿ, ಏನೇ ಮಾಡಿದ್ರೆ ಒಂದು ವಿಧಾನ ಅದರಿಂದ ಅಷ್ಟೊಂದೇನು ಕಷ್ಟಗಳಾಗೋದಿಲ್ಲ ಅಂತ ಹೇಳಿ. ಬಟ್ ಆದ್ರೂ ಇವಾಗ ಇದರಿಂದ ಸ್ವಲ್ಪ ಮಟ್ಟಿಗೆ ದುಷ್ಪರಿಣಾಮ ಅಂತ ಏನಾದ್ರು ಇದ್ರೆ ಅದಕ್ಕೇನಾದ್ರೂ ಇವಾಗ ಎಷ್ಟೋ ಜನಗಳಿಗೆ ನಂಬಿಕೆ ಅಂತ ಹೇಳಿದ್ರೆ ಈ ತರದೊಂದು ಸ್ವಲ್ಪ ಮಟ್ಟಿಗೆ ಹಿಂಭಾಗದಿಂದ ತಗೊಂಡಾಗ ಅಲ್ಲಿ ಸ್ವಲ್ಪ ಏನಾದ್ರು ಊನ ಆಗ್ಬೋದು, ಗಾಯ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ತಲೆಗೆ ನೋವು ಉಳ್ಕೊಂಡ್ಬಿಡ್ಬೋದು, ಈ ತರದೆಲ್ಲ ಅನೇಕ ರೀತಿಯಾದಂತಹ ಕಲ್ಪನೆಗಳು ಅಂತ ಹೇಳಿ ಇರ್ತದೆ. ಇದ್ರ ಬಗ್ಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ಡೆಫಿನೆಟ್ಲಿ ನೀವು ಹೇಳಿದಾಗೆ ನಮಗೆ ಬರ್ತಕ್ಕಂತ ಪ್ರತಿಯೊಬ್ಬ ಕ್ಲೈಂಟ್ಸ್ಗಳು ಇದೊಂದು ಈ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾರೆ. ಅಂದ್ರೆ ಈಗ ನೀವು ಆಪರೇಷನ್ ಆದ್ಮೇಲೆ ನಮಗೆ ಏನ್ ತೊಂದರೆಗಳಿರ್ತದೆ, ತಲೆನೋವು ಇರ್ತದ, ತುಂಬಾ ದಿವಸ ಇರ್ತದ, ನೋವು ಇರ್ತದ, ಇದರಿಂದ ಏನಾದ್ರೂ ನಮಗೆ ತೊಂದರೆ ಇರ್ತದ, ನೀವು ಹೇಳ್ದಂಗೆ ಇನ್ಫೆಕ್ಷನ್ ಆಗತ್ತಾ ಅಂತ ಹೇಳಿ. ಸೊ ಆ ರೀತಿ ಯಾವುದೇ ಒಂದು ದುಷ್ಪರಿಣಾಮಗಳು ನಾವು ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಮತ್ತು ಅದು ಆ ರೀತಿ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಪ್ರತಿಯೊಂದನ್ನು ನಾವು ಸ್ಟರೈಲ್ ಟೆಕ್ನಿಕಲ್ಲಿ ಮೆಟಿಕ್ಯುಲಸ್ಲಿ ಹಾಗಾಗಿ ಅದನ್ನ ನಾವು ಪೂರ್ತಿ ಮಾಡ್ತೇವೆ. ಅದನ್ನ ಈಗ ತಲೆ ಹಿಂದೆಯಲ್ಲಿ ಯಾವುದೇ ಒಂದು ಕಲೆ ಆಗ್ಲಿ ಮತ್ತೆ ಹಾಗೆ ಅಲ್ಲೂ ಸಹ ಕಲೆಗಾಗಿ ಒಟ್ಟಿನಲ್ಲಿ ಹೇಳ್ಬೋದು ಅಂದ್ರೆ ಯಾವುದೇ ತರದ ಒಂದು ಮೇಜರ್ ಆಗ್ಲಿ ಯಾವುದೋ ಒಂದು ಮೈನರ್ ಆಗ್ಲಿ ದುಷ್ಪರಿಣಾಮಗಳು ಇರುವುದಿಲ್ಲ. ಓಕೆ ಡಾಕ್ಟರ್, ಮುಂದಿನ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾವು ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಡಾಕ್ಟರ್ ಇದ್ದಾರೆ, ಹೇಳಿ. ಇನ್ನು 16 ಇಯರ್ ಏಜ್. ಓಕೆ, ಹೇಳಿ. ಆಗ್ಲೇ ಕೂದಲು ಉದುರ್ತಿದೆ. ಉದುರ್ತಾ ಇದೆ, ನಿಮಗೇನಾದ್ರು ತುಂಬಾ ಇದು ಸಾಂದ್ರತೆ ಕಡಿಮೆ ಆಗಿದೆ ಅಂದ್ರೆ ಬಾಲ್ಡ್ ಪ್ಯಾಚ್, ಸ್ಕಿನ್ ಕಾಣಿಸ್ತಾ ಇದೆಯಾ ನಿಮಗೆ ಆಲ್ರೆಡಿ? ಸ್ಕಿನ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕೂದಲು ಉದುರಿದೆ ಅಷ್ಟೇ. ಆಯ್ತು. ಸೊ ತಮ್ಮ ತಂದೆಯವ್ರಿಗೂ ಸಹ ಕೂದಲು ಕಡಿಮೆ ಇರಬೇಕು ಅಂತ ಅನ್ಕೊಳ್ತೀನಿ. ಹೌದು. ಸೊ ಇದು ಏನಾಗುತ್ತೆ, ಒಂದು ಜೆನೆಟಿಕ್ ಫ್ಯಾಕ್ಟರ್ ಇರ್ತದೆ, ಆಮೇಲೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಅತಿ ಕಡಿಮೆ ವಯಸ್ಸಿನಲ್ಲಿ ನೀವು ಇದನ್ನ ನೋಟಿಸ್ ಮಾಡಿದ್ದೀರಾ ಕೂದಲು, ಯಾಕಂದ್ರೆ ಯೂಶಲಿ 20ರಿಂದ ಮೇಲ್ಗಡೆ ಶುರು ಆಗ್ತಕ್ಕಂಥದ್ದು ಪ್ರಾಬ್ಲಮ್. ಹಾಗಾಗಿ ಇದಕ್ಕೆ ಮೊದಲನೇದಾಗಿ ಈ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ನೀವು ಟ್ರೈ ಮಾಡೋದು ಸೂಕ್ತ ಅಂತ ಅನ್ಕೊಳ್ತೇನೆ ಈಗ. ಸೊ ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಒಂದು ಫಿನಿಸ್ಟರಾಯ್ಡ್ ಟ್ಯಾಬ್ಲೆಟ್ 1 mg ಅಂತ ಏನ್ ಹೇಳಿದೆ, ಅದು ದಿವಸ ಒಂದು ತಗೊಳ್ತಾ ಹೋಗ್ಬೇಕು. ಇನ್ನೊಂದು, ಎಲ್ಲಿ ಕೂದಲು ಉದುರುತ್ತಾ ಇದೆಯೋ ಅಲ್ಲಿ ಮಿನಾಕ್ಸಿಡಿಲ್ 5% ಲೋಷನ್ ಅಂತ ಒಂದು ಬರುತ್ತೆ. ಆ ಲೋಷನ್ ನೀವು ಅದನ್ನ ದಿನಂಪ್ರತಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಹಾಕಿ ಸ್ವಲ್ಪ ಮಸಾಜ್ ಮಾಡ್ತಾ ಯೂಸ್ ಮಾಡಿ. ಇದರಿಂದ ನಿಮ್ಮ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ. ನಂತರ ಮುಂದೆ ನಿಮಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅವಶ್ಯಕತೆ ಬರಬಹುದು. ಸೊ ಅದು ಮುಂದಿನ ವಿಚಾರ. ಅಂದ್ರೆ ಕೂದಲು ನಿಮಗೆ ಇದನ್ನೆಲ್ಲ ಟ್ರೈ ಮಾಡಿ ನಿಮಗೇನು ಕೂದಲು ಕಡಿಮೆ ಆಗ್ಲಿಲ್ಲ, ಹಾಗೆ ಒಂದು ಬಾಲ್ಡ್ ಪ್ಯಾಚ್ ಅಪಿಯರ್ ಆಗಿದೆ ಅಂದ್ರೆ ಅದು ಒಂದು ಆಮೇಲೆ ನೀವು ಟ್ರೈ ಮಾಡಿಸಬಹುದು, ಅದನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳೋ ಒಂದು ವಿಚಾರಕ್ಕೆ ಬಂದಾಗ ಇವಾಗ ಅನೇಕ ಜನಗಳಲ್ಲಿ ಇವಾಗ ಈ ಲೇಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಕೇಳಿರ್ತಾರೆ. ಇವಾಗ ಅದರಿಂದ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜಸ್ ಜಾಸ್ತಿ ಇರಬಹುದಾ ಅಂತ ಹೇಳುವಂತದ್ದು. ಇವಾಗ ಇವೆರಡನ್ನು ಇವಾಗ ತೂಗಿದ್ರೆ ಅಥವಾ ಇವೆರಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ರೆ ಅದನ್ನ ಹೇಗೆ ತಿಳ್ಕೊಬಹುದು, ಯಾವುದು ಸೂಕ್ತ ಅಂತ ಹೇಳಿ ಇರ್ತದೆ, ಅಥವಾ ಎರಡು ರಿಸಲ್ಟ್ ಮೇಲೆ ಆಧಾರದ ಮೇಲೆ ಅಥವಾ ಇಫೆಕ್ಟ್ ಬಗ್ಗೆ ಆಧಾರದ ಮೇಲೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಇದು ಒಂದು ಸೂಕ್ತ ಪ್ರಶ್ನೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ
ಲೇಸರ್ ಅಂತ ಹೇಳಿದ್ರೆ ಒಂದು ಆಧುನಿಕ ವಿಧಾನ. ಒಂದು ಆಧುನಿಕ ವಿಧಾನ ಅನ್ಕೊಂಡ್ರೆ ಇದು ಲೇಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಸಹ ಒಂದು ಆಧುನಿಕ ವಿಧಾನ. ಎಲ್ಲರ ಒಂದು ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ ಯಾವುದೇ ಒಂದು ಆಧುನಿಕ ಇದ್ರೆ ಅದರಿಂದ ಹೆಚ್ಚಿನ ಪ್ರಯೋಜನ ಅನ್ನೋ ಒಂದು ಕಾನ್ಸೆಪ್ಷನ್ ಇರ್ತದೆ. ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಇದು ಲೇಸರ್ ಬೆಳಕನ್ನು ನಾವು ಲೇಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಅಲ್ಲಿ ಲೇಸರ್ ಬೆಳಕನ್ನು ಈ ಮುಂಭಾಗದಲ್ಲಿ ನಾವು ಏನು ಸ್ಲಿಟ್ಸ್ ಮೂಲಕ ನಾವು ಮೆಕ್ಯಾನಿಕಲ್ ಆಗಿ ನಾವೇನು ಹೋಲ್ಸ್ ಮಾಡ್ಕೊಳ್ಳೋ ರಂಧ್ರ ಮಾಡ್ಕೊಳ್ತೇವೆ, ಆ ಕೆಲಸವನ್ನು ಆ ಲೇಸರ್ ಬೆಳಕಿನಿಂದ ಈ ಒಂದು ಹೋಲ್ಸ್ ಮಾಡ್ಕೊಳ್ಳುವಂತದ್ದು ವ್ಯವಸ್ಥೆ ಇರ್ತದೆ. ಅಲ್ಲಿ ಮಾಡಿದಾಗ ಏನಾಗುತ್ತೆ, ಈ ಲೇಸರ್ ಕಿರಣಗಳು ಶಾಖ ಉತ್ಪತ್ತಿ ಮಾಡುತ್ತೆ. ಶಾಖ ಉತ್ಪತ್ತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ರಕ್ತ ಪರಿಚಲನೆ ಅಥವಾ ಬ್ಲಡ್ ಸಪ್ಲೈ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಅಂತ ಜಾಗದಲ್ಲಿ ನಾವು ಕೂದಲು ಕಸಿ ಮಾಡಿದಾಗ ಅದು ಅಷ್ಟಾಗಿ ಚೆನ್ನಾಗಿ ಬೆಳೆಯುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಹಾಗಾಗಿ ಈಗ ನಾವು ರೊಟೀನ್ ಆಗಿ ಏನ್ ಮಾಡ್ತೇವೆ, ಅದು ಲೇಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಗಿನ ಒಂದು ಬೆಟರ್ ವಿಧಾನ, ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಬಟ್ ಡಾಕ್ಟರ್ ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳುವಂತದ್ದು ನಾವು ಹೆಚ್ಚಾಗಿ ಇವಾಗ ಗಂಡಸರಲ್ಲೇ ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಬಟ್ ಇವಾಗ ಈ ಹೆಂಗಸರ ವಿಚಾರಕ್ಕೆ ಬಂದಾಗ ಅವರಲ್ಲಿ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಗತ್ಯ ಇರ್ತದೆ, ಅಥವಾ ಅದರಿಂದ ಅವರಿಗೆ ಎಷ್ಟು ಮಟ್ಟಿಗೆ ಲಾಭ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಇರ್ತದೆ ಡಾಕ್ಟ್ರೆ? ಇದು ಒಂದು ಬಾಳ್ನೆಸ್ ಅನ್ನೋದು ಒಂದೇ ಪುರುಷರಿಗಷ್ಟೇ ಸೀಮಿತ ಏನಲ್ಲ. ಮಹಿಳೆಯರಿಗೂ ಸಹ ಇದೊಂದು ಒಂದು ತೊಂದರೆ ಕೊಡುವಂತ ಒಂದು ಪ್ರಾಬ್ಲಮ್ ಇದು. ಮಹಿಳೆಯರಲ್ಲೂ ಇದು ಒಂದು ಸಾಮಾನ್ಯವಾದ ಸಮಸ್ಯೆ. ಇದು ಕೆಲವು ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅಂದ್ರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೂದಲು ಉದುರುವಿಕೆಯಲ್ಲಿ ಕೆಲವು ವ್ಯತ್ಯಾಸಗಳಿರ್ತವೆ. ಏನಂತ ಹೇಳಿದ್ರೆ, ಮಹಿಳೆಯರಿಗೆ ತಡವಾಗಿ ಕೂದಲು ಉದುರ್ತದೆ. ಈಗ ಗಂಡಸರಿಗೆ 20 to 30 ಏಜ್ ಗ್ರೂಪ್ ಅಲ್ಲಿ ಯಾವಾಗ ಹೇರ್ ಫಾಲ್ ಆಗುತ್ತೋ, ಕೂದಲು ಉದುರುತ್ತದೋ, ಅದೇ ಮಹಿಳೆಯರಿಗೆ ಒಂದು 30ರಿಂದ 40, 40ರಿಂದ 50 ಈ ವಯಸ್ಸಿನಲ್ಲಿ ಮಧ್ಯ ವಯಸ್ಕ ಮಹಿಳೆಯರಿಗೆ ಈ ರೀತಿ ಜಾಸ್ತಿ ಸಮಸ್ಯೆ ಕಾಡುತ್ತದೆ. ಆಮೇಲೆ ನಂತರ ಸ್ವಲ್ಪ ಡಿಫರೆನ್ಸ್ ಅಂದ್ರೆ ಪುರುಷರಲ್ಲಿ ಟೆಂಪೊರಲ್ ರಿಸಿಷನ್ ಅಂತಂದ್ರೆ ಮುಂದ್ಗಡೆಯಿಂದ ಖಾಲಿ ಆಗ್ತಾ ಬರುತ್ತೆ. ಆಮೇಲೆ ಬಾಲ್ಡ್ ಪ್ಯಾಚ್ ಸಹ ಶುರುವಾಗುತ್ತೆ. ಆದ್ರೆ ಮಹಿಳೆಯರಲ್ಲಿ ಮುಂಭಾಗದಲ್ಲಿ ಕೂದಲಿರ್ತದೆ. ಅವರಿಗೆ ಯೂಶಲಿ ಇದು ಬೈತಲೆ ಅಂದ್ರೆ ಪಾರ್ಟಿಷನ್ ಅಂತ ಹೇಳ್ತೀವಿ, ಅದ್ರ ಸುತ್ತಮುತ್ತ ಜಾಸ್ತಿ ಉದುರುವಂತದ್ದು ಕೆಲವರಿಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು. ಇನ್ನು ಒಂದು ಏನಂತ ಹೇಳಿದ್ರೆ, ಇದು ಡಿಫ್ಯೂಸ್ ಥಿನ್ನಿಂಗ್ ಅಂತೀವಿ, ಅಂದ್ರೆ ಎಲ್ಲಾ ಕಡೆ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಹಿಳೆಯರಿಗೂ ಸಹ ತುಂಬಾ ಅನುಕೂಲ ಮಾಡಿಕೊಡುತ್ತದೆ. ಅಂದ್ರೆ ಅವರ ತಲೆಯ ಹಿಂಭಾಗದಲ್ಲಿ ಏನೇ ಮುಂಭಾಗದಲ್ಲಿ ಹೋಗಿ ಅಥವಾ ಪಾರ್ಟಿಷನ್ ಸುತ್ತಮುತ್ತ ಹೋಗಿದ್ರು ಹಿಂಭಾಗದಲ್ಲಿ ಕೂದಲು ಚೆನ್ನಾಗಿರೋದ್ರಿಂದ ಅವ್ರಿಗೂ ಸಹ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಬಹಳಷ್ಟು ಮಹಿಳೆಯರು ಇದನ್ನ ನಾವು ರೊಟೀನ್ ಆಗಿ ಮಾಡಿಸ್ಕೊತಾ ಇರ್ತಾರೆ. ಈ ಪಾರ್ಟಿಷನ್ ಸುತ್ತಮುತ್ತ ಇರೋದು ಅಥವಾ ಸ್ವಲ್ಪ ಫ್ರಂಟ್ ಅಲ್ಲಿ ಎಲ್ಲಿ ಬಿಂದಿ ಇಟ್ಕೊಳ್ತೀವಿ, ಇದನ್ನ ಕುಂಕುಮ ಹಚ್ಕೊಳ್ತಲ್ಲ ಆ ರೀತಿ ಆ ಒಂದು ಜಾಗದಲ್ಲಿ. ಸೊ ಇದನ್ನ ಸಾಮಾನ್ಯವಾಗಿ ಅವರು ಮಾಡಿಸ್ಕೊಳ್ತಾ ಇರ್ತಾರೆ ಇದನ್ನ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮಾ. ಚಿಕ್ಕ ವಯಸ್ಸಿನಲ್ಲೇ ವೈಟ್ ಹೇರ್ಸ್ ಬರುತ್ತಲ್ಲ, ಅದಕ್ಕೆ ಕಾರಣ ಏನೋ ಒಂದು ಹೇರ್ ಪ್ರಿವೆಂಟ್ ಮಾಡೋದು. ಓಕೆ, ವೈಟ್ ಹೇರ್ಸ್ ಅಥವಾ ಗ್ರೇ ಹೇರ್ಸ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಇದು ಒನ್ಸ್ ಅಗೇನ್ ಮತ್ತೆ ಇದು ಜೆನೆಟಿಕ್ ಕಾರಣ ಇದಕ್ಕೆ. ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ಗೆ ಇರಬಹುದು ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇರಬಹುದು, ಈ ರೀತಿ ಬಂದಿರ್ತದೆ. ಈ ಗ್ರೇ ಹೇರ್ಸ್ಗೆ ಯಾವುದೇ ಆದ ಒಂದು ಸೂಕ್ತ ಒಂದು ಪರಿಹಾರ ಇರುವುದಿಲ್ಲ. ಇದಕ್ಕೆ ಒಂದು ಹೇರ್ ಡೈ ಮೂಲಕನೇ ಸಹ ಒಂದು ಟೆಂಪರರಿ ಪರಿಹಾರ ಕಂಡುಕೊಳ್ಬೇಕ ವಿನಃ ಇದು ಯಾವುದೇ ಒಂದು ಮೂಲಕ ಇದನ್ನ ಎಲ್ಲಾ ಹೇರ್ಸ್ ಗಳನ್ನ ನಾವು ಬ್ಲಾಕ್ ಮಾಡ್ತೇವೆ ಅಥವಾ ಅದನ್ನ ಗ್ರೇ ಹೇರ್ಸ್ ಬೆಳೆದಿರೋ ತರ ಮಾಡ್ತೇವೆ ಅನ್ನೋದು ಸ್ವಲ್ಪ ಕಷ್ಟ ಇರುತ್ತಮ್ಮ. ಅದಕ್ಕೆ ಪರಿಹಾರ ಏನಂದ್ರೆ ನೀವು ಡೈಯಿಂಗ್ ಮಾಡ್ಕೊಳ್ಳೋದೇ ಅದಕ್ಕೊಂದು ಪರಿಹಾರ ಅಷ್ಟೇ. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಡಾಕ್ಟರ್, ಇವತ್ತಿನ ಸುದ್ದಿ ಮುಖ್ಯಾಂಶಗಳನ್ನ ನೋಡಿಕೊಂಡು ಮತ್ತೆ ಕಾರ್ಯಕ್ರಮನ ಮುಂದುವರ್ಸೋಣ.
ಓಕೆ, ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಒಂದು ಕರೆ ಇದೆ, ಕರೆ ತಗೋಣ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ಕುಮಾರ್ ಅಂತ ಹೇಳಿ ನಾವು ಬೆಂಗಳೂರಿಂದ ಸರ್. ಓಕೆ. ಈಗ ನನಗೆ ತಲೆನಲ್ಲಿ ಗುಳ್ಳೆಗಳಾಗ್ತಾ ಇತ್ತು, ಕೂದಲಲ್ಲಿ ಆ ಪಾರ್ಟಲ್ಲಿ ಗುಳ್ಳೆಗಳಾಗುತ್ತೆ ದಪ್ಪ ದಪ್ಪ ಆಗ್ಬಿಟ್ಟು ಅದು ಮೇಲ್ಗಡೆ ಕ್ಲೀವ್ ಆಗ್ತದೆ. ಓಕೆ. ಅದಕ್ಕೆ ನಾನು 2-3 ಸ್ಕಿನ್ ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ. ಅವ್ರು ಆಂಟಿಬಯೋಟಿಕ್ಸ್ ಕೊಟ್ಟಾಗ ಅದು ವಾಸಿ ಆಗುತ್ತೆ. ಆಮೇಲೆ ಮತ್ತೆ ಒಂದು 15 days ಅಂತ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಂದ್ ಸ್ವಲ್ಪ ತಲೆನಲ್ಲಿ ಕೂದಲನ್ನು ಉದುರ್ತಾ ಇದೆ ಸರ್. ಓಕೆ. ಅದೇ ನಿಮ್ಮ ಒಂದು ಕೂದಲ ಉದುರುವಿಕೆ ಕಾರಣ ನೀವೇ ಹೇಳಿರೋ ಪ್ರಕಾರ ಅದು ಒಂದು ಇನ್ಫೆಕ್ಷನ್ ಇಂದ ಆಗಿರ್ತಕ್ಕಂಥದ್ದು. ಸೊ ಇನ್ಫೆಕ್ಷನ್ ಅನ್ನ ನೀವು ಅದು ಹೇಗೆ ಚರ್ಮ ರೋಗದ ಡಾಕ್ಟರ್ಗಳು ನಿಮ್ಗೆ ಏನೋ ಒಂದು ಆಂಟಿಬಯೋಟಿಕ್ಸ್ ಬರ್ಕೊಟ್ಟಿದ್ದಾರೆ, ಅದು ಒಂದು ಪ್ರಾಪರ್ ಕೋರ್ಸ್ ನ ನೀವು ತಗೊಳ್ಳಿ. ಅಂದ್ರೆ ಕಂಪ್ಲೀಟ್ ಅದನ್ನ ತಗೊಂಡು ಮತ್ತೆ ಹೈಜೀನ್, ಲೋಕಲ್ ಹೈಜೀನ್ ಅಂತೀವಿ, ಅಂದ್ರೆ ನೀವು ತಲೆಯ ಮೇಲೆ ಇರ್ತಕ್ಕಂಥ ಒಂದೊಂದು ಹೈಜೀನ್ ಅಂದ್ರೆ ಯಾವುದೇ ಇನ್ಫೆಕ್ಷನ್ ಆಗದೇ ಇರೋ ತರ ನೋಡ್ಕೊಳ್ಳಿ. ಒಂದು ತಲೆ ಸ್ನಾನ ಮಾಡೋ ವಿಧಾನ ಇರಬಹುದು, ಯಾವುದೇ ಒಂದು ಔಷಧಿ ಹಾಕೊಳ್ತಕ್ಕಂಥ ವಿಧಾನ ಇರಬಹುದು. ಇದರ ಬಗ್ಗೆ ಒಂದು ಚರ್ಮದ ಡಾಕ್ಟರ್ ಬಗ್ಗೆ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಆ ರೀತಿ ಮಾಡಿ. ಈಗ ಯಾವಾಗ ಇನ್ಫೆಕ್ಷನ್ ಕಡಿಮೆ ಆಗುತ್ತೋ ಅವಾಗ ಈ ಕೂದಲುದುರುವಿಕೆನೂ ಸಹ ಕಡಿಮೆ ಆಗುತ್ತೆ. ಟೆಂಪರವರಿ ಅಷ್ಟೇನೆ. ಹಾಗೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳುವಂತ ಇವಾಗ ಈ ವಿಧಾನಗಳು ಅಂತ ಹೇಳಿದ್ರೆ ಎಲ್ಲರಿಗೂ ಇವಾಗ ಒಂದೇ ರೀತಿಯಾದಂತಹ ವಿಧಾನಗಳು ಅಂತ ಹೇಳಿ ಇರ್ತದ ಅಥವಾ ಬೇರೆ ಬೇರೆ ವಿಧಾನಗಳ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ರೆ ಕೂದಲು ಕಸಿ, ಇದರಲ್ಲಿ ಒಂದು 2 ವಿಧಾನಗಳಿರ್ತದೆ. ಒಂದು FUT ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ಫಾಲಿಕ್ಯುಲರ್ ಯೂನಿಟ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಈ ಇನ್ನೊಂದು ಹೇಳಿದ್ರೆ ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್, FUE ಅಂತ ಹೇಳ್ತೀವಿ. 2 ಮೆಥಡ್ ಇರ್ತದೆ ಅದರಲ್ಲಿ. ಫಾಲಿಕ್ಯುಲರ್ ಯೂನಿಟ್ ಇದು ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಸ್ಟ್ರಿಪ್ ಮೆಥಡ್ ಅಂತ ಸಹ ಹೇಳ್ತಾರೆ ಇದನ್ನ. ಈ ಮೆಥಡ್ ಅಲ್ಲಿ ನಾವು ಒಂದು ಹಿಂದ್ಗಡೆ ಭಾಗದಲ್ಲಿ ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಒಂದು 1.5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಎತ್ತರದ ಒಂದು ಇದು ಸ್ಟ್ರಿಪ್ ಹಾಗೂ ಒಂದು 20 ರಿಂದ 25 ಸೆಂಟಿಮೀಟರ್ ಉದ್ದದ ಒಂದು ಸ್ಟ್ರಿಪ್ ಅನ್ನು ನಾವು ತೆಗೆದು ಅದನ್ನ ಸಹಾಯಕರ ಮೂಲಕ ಅದನ್ನ ಸೆಪರೇಟ್ ಮಾಡಿ ಮುಂದೆಗಡೆ ಹಾಕ್ತಕ್ಕಂಥದ್ದು, ಕಸಿ ಮಾಡ್ತಕ್ಕಂಥದ್ದು ವಿಧಾನಕ್ಕೆ FUT ಅಂತ. ಇದು ಬಹಳ ಸಾಮಾನ್ಯವಾಗಿ ಫಾಲೋ ಮಾಡ್ತಕ್ಕಂಥ ಪ್ರೊಸೀಜರು, ಸೇಫ್ ಪ್ರೊಸೀಜರು. ಹಾಗೆ ರಿಸಲ್ಟ್ಸ್ ವೈಸ್ ನೋಡಿದ್ರೆ ಇದರಲ್ಲಿ ಹೆಚ್ಚಿನ ರಿಸಲ್ಟ್ಸ್ ಬರ್ತದೆ. ಇನ್ನೊಂದು ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್, FUE ಅಂತ ಹೇಳ್ತೀವಿ. ಇದರಲ್ಲಿ ತೆಗಿಯೋ ಒಂದು ಕೂದಲು ಹಿಂಭಾಗದಿಂದ ತೆಗಿತಾರಲ್ಲ, ಅದರಲ್ಲಿ ಒಂದು ಕೆಲವು ವ್ಯತ್ಯಾಸ. ಅಂದ್ರೆ ಒಂದು ಮೋಟಾರ್ ಇರುತ್ತೆ, ಆ ಮೋಟಾರಿಗೆ ಒಂದು ಪಂಚ್ ಅಂತ ಇರುತ್ತೆ. ಅಂದ್ರೆ 1 mm ಅಥವಾ 0.8 mm ಪಂಚ್ ಅಂತ ಇರುತ್ತೆ. ಅದ್ರ ಮೂಲಕ ನಾವೇನ್ ಮಾಡ್ತೇವೆ, ಹಿಂದ್ಗಡೆ ಕೂದಲು ಸ್ವಲ್ಪ ಮೊದಲೇ ಕಡಿಮೆ ಲೆಂತ್ ಮಾಡಿಕೊಂಡು ಒಂದೊಂದೇ ಕೂದಲನ್ನು ನಾವು ಸಪರೇಟ್ ಮಾಡಿ ತೆಗಿತಾ ಹೋಗ್ತೇವೆ. ಆಮೇಲೆ ರ್ಯಾಂಡಮ್ ಅಂದ್ರೆ ಅಕ್ಕಪಕ್ಕ ತೆಗೋದಿಲ್ಲ, ಅಲ್ಲೊಂದು ಇಲ್ಲೊಂದು ಹೀಗೆ ತೆಗಿತಾ ಹೋಗ್ತೇವೆ. ಆ ತೆಗೆದಿರ್ತಕ್ಕಂಥ ಕೂದಲನ್ನೆಲ್ಲ ಮತ್ತೆ ಮುಂಭಾಗದಲ್ಲಿ ಮತ್ತೆ ರಂಧ್ರಗಳನ್ನ ಮಾಡಿಕೊಂಡು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ತೆಗಿಯೋ ವಿಧಾನ ಚೇಂಜ್, ಬಟ್ ಹಾಕೋ ವಿಧಾನ ಇರುತ್ತಲ್ಲ ಸೇಮ್ ಇರ್ತದೆ. ಅಂದ್ರೆ ಕೆಲವು ಇಂಡಿಕೇಶನ್ಸ್ ಇರುತ್ತೆ. ಅಂದ್ರೆ ಎಲ್ಲಾ ಪೇಷಂಟ್ಸ್ ಗಳಿಗೂ ನಾವು 2 ಮೆಥಡ್ ಫಾಲೋ ಮಾಡಬಹುದು ಅಂತಲ್ಲ. ಈಗ ಕೂದಲಿನ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಸ್ವಲ್ಪ ಕಡಿಮೆ ಜಾಗಕ್ಕೆ ಅವಶ್ಯಕತೆ ಇದ್ರೆ ಈಗ ಸೆಕೆಂಡ್ ಮೆಥಡ್ ಅಂತ ಹೇಳಿದ್ರೆ FUE ಅಂತ ಮೆಥಡ್ ಫಾಲೋ ಮಾಡಬಹುದು. ಈಗ ನಮ್ಮ ಸಂಸ್ಥೆಯಲ್ಲಿ ಅದು 2 ಮೆಥಡ್ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಯಾರಿಗೆ ಯಾವ್ದು ಅವಶ್ಯಕತೆ ಇರುತ್ತೋ ಆ ಒಂದು ಮೆಥಡ್ ಅನ್ನು ನಾವು ಫಾಲೋ ಮಾಡಿ ಅನುಕೂಲಗಳು ಮಾಡಿಕೊಡ್ತೇವೆ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ. ಹಲೋ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಜೊತೆ ಮಾತಾಡ್ಬೇಕಾಯ್ತು ಸರ್. ಹೇಳಿ. ನಮಸ್ಕಾರ ಸರ್. ಅದೇ ನಂಗೆ ಸೈಡ್ಸ್ ಅಲ್ಲಿ ಸ್ವಲ್ಪ ಹೇರ್ಸ್ ಹೋಗ್ತಾ ಇದೆ. ಅದಕ್ಕೆ ನಾನು ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿದ್ದಾಗ ಅವರು ಮಿನಾಕ್ಸಿಡಿಲ್ 5% ಅಂತ ಕೊಟ್ರು. ಆಮೇಲೆ ಇದು ದುಡ್ಲಿನ ಇದು ಟ್ರೈಕೋಡರ್ಮ್ ಅಂತ ಟ್ಯಾಬ್ಲೆಟ್ ಕೊಟ್ರು. ಆಯ್ತು. ಅದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಇಲ್ವಾ ಸರ್? ಅದೇ ಟ್ರೈಕೋಡರ್ಮ್ ಅಂತ ಟ್ಯಾಬ್ಲೆಟ್, ಬಯೋಟಿನ್ ಟ್ಯಾಬ್ಲೆಟ್ ಅದು ಅಲ್ಲ, ಅದು ಒಂದು ಈ ಕೂದಲು ಬೆಳವಣಿಗೆ ಬಯೋಟಿನ್ ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಕೂದಲು ಅದೊಂದು ಮಲ್ಟಿ ವಿಟಮಿನ್ ಅದು. ಓಕೆ, ಕೂದಲು ಬೆಳವಣಿಗೆಗೆ ಸಹಾಯಕವಾಗ್ತಕ್ಕಂತ ಒಂದು ವಿಟಮಿನ್ ಅದು. ಸೊ ಅದರಿಂದ ಅವರು ಆ ಒಂದು ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅದನ್ನ ಕೊಟ್ಟಿರ್ತಾರೆ. ಸೊ ಅದರಿಂದ ಅನಾನುಕೂಲಗಳೇನು ಇರೋದಿಲ್ಲ, ಅನುಕೂಲಗಳು ಆಗಬಹುದು ಅದು. ಆಮೇಲೆ ಮಿನಾಕ್ಸಿಡಿಲ್ ಏನು ನೀವು ಅವ್ರ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನು ಉಪಯೋಗಿಸಿ. ಈಗ ನೀವು ಇದನ್ನೆಲ್ಲ ಯೂಸ್ ಮಾಡಿ ನಿಮಗೆ ಹೆಚ್ಚಿನ ಪ್ರಯೋಜನ ಆಗ್ತಾ ಇಲ್ಲ ಅಂದ್ರೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ನ ಪ್ರಿಫರ್ ಮಾಡೋದು ಉತ್ತಮ ಅದು. ಹಾಗೆ
ಓಕೆ, ಬಟ್ ಇವಾಗ ಇವರು ಎಷ್ಟು ದಿನ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್? ಇವಾಗ ಈ ತರದೊಂದು ಮೆಡಿಕೇಶನ್ ಅಂತ ಹೇಳಿ ಕೊಟ್ಟಾಗ ಇವಾಗ ಒಂದು ವೆಯ್ಟ್ ಮಾಡಬಹುದು ಅಥವಾ ನೋಡೋಣ ಎಷ್ಟು ಮಟ್ಟಿಗೆ ರಿಸಲ್ಟ್ ಬರುತ್ತೆ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಡಿಸೈಡ್ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು ಪೀರಿಯಡ್ ಅಂತ ಹೇಳಿ ಏನಾದ್ರು ಅಂದಾಜು ಅಂತ ಹೇಳಿ ಇಟ್ಕೊಂಡಿರ್ತಾರೆ ಡಾಕ್ಟ್ರೆ? ಅಂದ್ರೆ ಸಾಮಾನ್ಯವಾಗಿ ಒಂದು ಈ ಮೆಡಿಸಿನ್ ಎಫೆಕ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಒಂದು 2 ರಿಂದ 3 ತಿಂಗಳು ತಗೊಳುತ್ತೆ. ಸೊ ನಾವೇನ್ ಹೇಳ್ತೇವೆ, ಒಂದು 6 ತಿಂಗಳು ನಾವು ಟ್ರೈ ಮಾಡ್ಲಿಕ್ಕೆ ಬಿಡ್ತೇವೆ. 6 ತಿಂಗಳು, ಸಮಟೈಮ್ಸ್ 9 ತಿಂಗಳು ಸಹ ಟ್ರೈ ಮಾಡ್ಲಿಕ್ಕೆ ಬಿಡ್ತೇವೆ. ಅದರಿಂದ ಅವ್ರೇನು ಎಷ್ಟು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತೇವೆ. ಅನುಕೂಲ ಆಗ್ತಾ ಇದೆ ನಾವು ಕಂಟಿನ್ಯೂ ಮಾಡಕ್ ಹೇಳ್ತೇವೆ. ಸೊ ಅದು ಅನುಕೂಲ ಆಗ್ತಾ ಇಲ್ಲ, ನಾವು 1 ವರ್ಷ ಆದ್ರೂ ನಾವು ತಗೊಂಡ್ರು ಅನುಕೂಲ ಆಗ್ತಾ ಇಲ್ಲ, ಕೂದಲು ಉದುರುವಿಕೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ, ಅಂತವರಿಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಸಜೆಷನ್ ಮಾಡ್ತೇವೆ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ಡಾಕ್ಟರ್ ಹತ್ರ ಮಾತಾಡ್ಬೋದಾ? ಹೇಳಿ ಹೇಳಿ, ಕೇಳಿಸ್ಕೊಳ್ತಾ ಇದಾರೆ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ಗುಡ್ ಹೇಳಿ, ಆಫ್ಟರ್ನೂನ್. ಹೇಳಿ. ನನ್ನ ಹೆಸರು ಅಭಿಷೇಕ್ ಅಂತ. ಹಾ ನಾವು ನಿಮ್ಮ ಹತ್ರ ಆಲ್ಮೋಸ್ಟ್ 1.5 years ಬ್ಯಾಕ್ ಫಿಂಗರ್ ಇದು ಚೌಪಾದಾಗ ಬಂದಿದ್ನಲ್ಲ ಸರ್, ರಾತ್ರಿ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಫಿಲೋಪೀಸಿಯಾ 1 mg ಕೊಟ್ಟಿದೆ, ಪ್ರಿಸ್ಕ್ರೈಬ್ ಮಾಡಿದ್ರೆ. ಹೌದು. ಆಲ್ಮೋಸ್ಟ್ 1.5 years ಇಂದ ತಗೊಂತಾ ಇದ್ದೇನೆ. ಇವಾಗ ಫುಲ್ ಸ್ಟಾಪ್ ಆಗಿದೆ. ಬಟ್ ಆಗಿದೆ ಸರ್. ಸೊ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಅಂತ ವೆನ್ ವುಡ್ ಬಿ ಲೈಕ್ ಹೆಂಗೆ ಸರ್ ಅದು? ನೀವೊಂದು ಕೆಲಸ ಬಗ್ಗೆ ನಿಮ್ಗೆ ಸ್ವಲ್ಪ 2 ವರ್ಷ ಆಗೋದ್ರಿಂದ ನೀವು ಅದನ್ನ ಮಾಡಿ ಇವಾಗ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಏನು ಯೂಸ್ ಮಾಡೋದಕ್ಕೆ ಧನ್ಯವಾದಗಳು. ಇವಾಗ ನಮಗೆ ಸಾಮಾನ್ಯವಾಗಿ ಒಂದು ಪೀರಿಯಡ್ ಅಂತ ಹೇಳಿ ಅದಕ್ಕೆ ಪ್ರಿಪೇರ್ ಮಾಡಬೇಕಾಗ್ತದ ಅಥವಾ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಇದ್ರದ್ದು ಅಂತ ಏನು ಜಾಸ್ತಿ ಇರುವುದಿಲ್ಲ. ಈಗ ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಯಾರಿಗೆ ಒಂದು ಅನುಕೂಲಗಳು ಅಂದ್ರೆ ಮೆಡಿಸನ್ಗಳ ಮೂಲಕ ಅನುಕೂಲ ಆಗಿರೋದಿಲ್ಲ, ಸೊ ಅವರು ಅದನ್ನ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬಹುದು. ಅಂದ್ರೆ ಒಂದು 6 ತಿಂಗಳು ಅಥವಾ 1 ವರ್ಷ ಟ್ರೈ ಮಾಡಿರ್ತಾರೆ, ಒಂದು ಎಷ್ಟು ವಿಧವಾದ ಒಂದು ತಲೆ ಎಣ್ಣೆಗಳು ಅಥವಾ ಮಾತ್ರೆಗಳು ಎಲ್ಲ ಟ್ರೈ ಮಾಡಿರ್ತಾರೆ, ಆಗಿಲ್ಲ ಅಂತ ಹೇಳಿದಾಗ ಅವರಿಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದನ್ನ ಹೆಚ್ಚಿನ ಒಂದು ಪ್ರಿಪರೇಷನ್ ಅಂತ ಏನಿರುವುದಿಲ್ಲ. ಅವರು ಅದನ್ನ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಒಂದು ಸಣ್ಣ ಒಂದು 2-3 ಪ್ರಿಪರೇಷನ್ ಅಂದ್ರೆ ಇಂದಿನ ದಿವಸ ನಾವು ಯಾವ ರೀತಿ ಒಂದು ಔಷಧಿ ಮೂಲಕ ತಲೆ ಸ್ನಾನ ಮಾಡಬೇಕು, ಯಾವಾಗ ನಾವು ಈ ತಲೆ ಎಣ್ಣೆನ ಸ್ಟಾಪ್ ಮಾಡೋದು. ಯೂಶಲಿ ನಾವು 15 ದಿವಸ ಮುಂಚೆ ತಲೆ ಎಣ್ಣೆ ಹಾಕೊಳ್ಳೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ನಾವು ಅಡ್ವೈಸ್ ಮಾಡ್ತೇವೆ. ಆಮೇಲೆ ಹಿಂದಿನ ದಿವಸ ಅವರು ಒಂದು ಮೆಡಿಸಿನ್ ಅನ್ನು ಹಾಕೊಂಡು ತಲೆ ಸ್ನಾನ ಮಾಡ್ಕೊಂಡು ಅವತ್ತಿನ ದಿವಸ ಬೆಳಗ್ಗೆ ಸಹ ತಲೆ ಸ್ನಾನ ಮಾಡ್ಕೊಂಡು ಮಾಮೂಲಿಯಾಗಿ ಅವರು ಟಿಫನ್ ತಗೊಂಡು ಬರಬಹುದು. ಓಕೆ, ಬಟ್ ಡಾಕ್ಟರ್ ಇವಾಗ ಕೆಲವೊಂದು ಬಾರಿ ಈಗ ಸ್ವಲ್ಪ ಮಟ್ಟಿಗೆ ರಿಸಲ್ಟ್ಸ್ ಅಂತ ಹೇಳುವಂತ ಒಂದು ವಿಚಾರಕ್ಕೆ ಬಂದಾಗ ಎಷ್ಟು ಮಟ್ಟಿಗೆ ಇವಾಗ ಸೂಕ್ತವಾಗಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿ ಇಟ್ಕೋಬಹುದು ಡಾಕ್ಟ್ರೆ? ಇವಾಗ ಯಾರಿಗೆ ಯಾವ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ ನೀವು ಇದನ್ನೆಲ್ಲ ಇವಾಗ ಸರ್ಜರಿ ಮಾಡೋದಕ್ಕೆ ಮುಂಚೆನೆ, ಈ ತರದೊಂದು ಪ್ರೊಸೀಜರ್ ಮಾಡ್ಲಿಕ್ಕೆ ಮುಂಚೆನೆ ಅದನ್ನ ಎಷ್ಟು ಮಟ್ಟಿಗೆ ತಿಳಿಸೋದಕ್ಕೆ ಸಾಧ್ಯತೆಗಳಿರ್ತದೆ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಜನಗಳಲ್ಲಿ ಅಂದ್ರೆ ಇದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಇಂತಹ ಒಂದು ಈ ಕೂದಲಿನ ಸಾಂದ್ರತೆ ಮೇಲೆ ಒಂದು ನಾವು ಡಿಪೆಂಡ್ ಆಗಿರೋದ್ರಿಂದ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ನಾವು ಮುಂಚೆನೆ ನಾವು ಹೇಳ್ತೇವೆ, ಇಷ್ಟು ಏರಿಯಾಗೆ ನಾವು ಕವರ್ ಮಾಡ್ಕೊಡ್ತೇವೆ, ಇಷ್ಟು ಹೇರ್ಸ್ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೇವೆ ಅಂತ ಹೇಳಿ ಅವರಿಗೆ ಮುಂಚೆನೆ ತಿಳುವಳಿಕೆ ಕೊಟ್ಟಿರ್ತೇವೆ. ಅವ್ರಿಗೊಂದು ನಮಗೆ ಮೊದಲು ನಾವು 18 ವರ್ಷ ಇದ್ದಾಗ 16 ವರ್ಷ ಇದ್ದಾಗ ನಮಗೆ ಹೇಗೆ ತಲೆ ತುಂಬಾ ಕೂದಲಿತ್ತು ಆ ರೀತಿ ಬಂದ್ಬಿಡುತ್ತೆ ಈ ಒಂದು ಮೆಥಡ್ ಅಂತ ಹೇಳಿ ಆ ರೀತಿ ಇರೋದಿಲ್ಲ. ಸೊ ಅವರಿಗೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೇವೆ. ಇದರಿಂದ ಫೇಸ್ ವ್ಯಾಲ್ಯೂ ಅಥವಾ ಮುಖದ ಅಂದ ಎಲ್ಲ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಅದರದ್ದು ಇತಿಮಿತಿಗಳನ್ನ ಅವ್ರ ಮುಂಚೆನೆ ನಾವು ತಿಳಿಸಿ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅನ್ನ ಅವ್ರಿಗೆ ಕೊಟ್ಟು ಅದನ್ನ ಅರ್ಥ ಮಾಡ್ಕೊಂಡಿರ್ತಂತವ್ರಿಗೆ ನಾವು ಇದನ್ನ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಕೂದಲು ಕಸಿಯನ್ನು ನಾವು ಮಾಡಿ ಅವ್ರಿಗೆ ಅನುಕೂಲಗಳನ್ನು ಮಾಡ್ಕೊಡ್ತೇವೆ. ಓಕೆ, ಬಟ್ ಇವಾಗ ಯಾವುದೇ ಪೇಷಂಟ್ ಇದ್ದೀರ ಒಂದು ಸ್ವಲ್ಪ ಮಟ್ಟಿಗೆ ಇವಾಗ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಬಂದಾಗ ಇಂಥವ್ರಿಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಇದಕ್ಕೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಇರುವಂತ 2 ಮೆಥಡಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ಸಿಚುವೇಶನ್ ಬರ್ತದ ಡಾಕ್ಟರ್? ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು? ಖಂಡಿತ. ನಾನು ಹೇಳಿದಾಗೆ ಒಂದು ಗ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಹೇಳಿದೆ, ಮೇಲ್ ಪ್ಯಾಟರ್ನ್ ಅಲ್ಲಿ ಒಂದು ಗ್ರೇಡಿಂಗ್ ಸಿಸ್ಟಮ್ 1 ರಿಂದ 7 ತನಕ ಇದೆ ಅಂತ ನಾನು ಹೇಳಿದ್ದೆ. ಈ 6 ಅಥವಾ 7 ಅಂತ ಗ್ರೇಡಿಂಗ್ ಸಿಸ್ಟಮ್ ಇದ್ದವರಿಗೆ ನಾವು ಹೆಚ್ಚಿನ ಅನುಕೂಲ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ತಲೆ ಹಿಂಭಾಗದ ಕೂದಲಿನ ಸಾಂದ್ರತೆನೆ ಕಡಿಮೆ ಇದ್ದಾಗ ನಾವು ಕೂದಲಿನ ಮುಂದಗಡೆ ಟ್ರಾನ್ಸ್ಫರ್ ಮಾಡಕ್ಕೆ ಕಷ್ಟ ಆಗತ್ತೆ. ಮಾಡಿದ್ರು ಸಹ ಸ್ವಲ್ಪ ಮಾಡಬಹುದು. ಸೊ ಹಾಗಾಗಿ ಅದು ಒಂದು ಲಿಮಿಟೇಷನ್. ನಾವು ಯೂಶಲಿ ನಾವು ಅದನ್ನ
ಅವರಿಗೆ ತಿಳಿಸಿ ಆ ಒಂದು ಸಣ್ಣ ಒಂದು ಅಡ್ವಾಂಟೇಜ್ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ತೇವೆ. ಇಲ್ಲ ಅಂದ್ರೆ ನಾವು ಯೂಶಲಿ ನಾವು ಗ್ರೇಡ್ 7 ಅವರಿಗೆ ನಾವು ಅವಾಯ್ಡ್ ಮಾಡುತ್ತೇವೆ. ಓಕೆ, ಬಟ್ ಇವಾಗ ಅನೇಕ ಜನಗಳಲ್ಲಿ ಇವಾಗ ಏನಾಗಿರ್ತದೆ ಅಂತ ಹೇಳಿದ್ರೆ ಹಿಂಭಾಗದ ಒಂದು ನೋಡಿದಾಗ ಅದರೊಳಗೆ ಸಾಕಷ್ಟು ಕೂದಲು ಇರಬಹುದು. ಬಟ್ ಆದ್ರೂ ಇವಾಗ ಮುಂಭಾಗದಲ್ಲಿ ಅನೇಕ ವರ್ಷಗಳಿಂದ 20-30 ವರ್ಷಗಳಿಂದ ಸಂಪೂರ್ಣವಾಗಿ ಬಾಲ್ಡ್ ಆಗಿ ಯಾವುದೇ ರೀತಿಯಾದಂತಹ ಸಣ್ಣದೊಂದು ಇರೋದಕ್ಕೂ ಚಾನ್ಸಸ್ ಇಲ್ದೇನ ಶೈನಿಂಗ್ ಇರುವಂತಹ ಒಂದು ಸ್ಥಿತಿನಲ್ಲೂ ಇಟ್ಕೊಂಡು ಅಂತವ್ರಿಗೆ ಇವಾಗ ಬಂದ್ರೆ ಅದನ್ನ ಎಷ್ಟು ಮಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ? ಡೆಫಿನೆಟ್ಲಿ ಅವ್ರ ಹಿಂದ್ಗಡೆ ಕೂದಲು ಚೆನ್ನಾಗಿದೆ ಅಂದ್ರೆ ಮುಂದ್ಗಡೆ ಕಡಿಮೆ ಕೂದಲು ಇರ್ಲಿ ಅಥವಾ ಫುಲ್ ಬಾಲ್ ಪ್ಲೇಟೆಡ್ ಶೈನಿಂಗ್ ತರ ಇದ್ರೂ ಸಹ ನಾವು ಅವರಿಗೆ ಸಂಪೂರ್ಣವಾಗಿ ಅದರದ ಒಂದು ಅಡ್ವಾಂಟೇಜ್ ಅನ್ನು ಡೆಫಿನೆಟ್ಲಿ ಕೊಡಬಹುದು, ಮಾಡಬಹುದು. ಮತ್ತು ಅವರಿಗೆ ಸಹ ಒಳ್ಳೆ ರಿಸಲ್ಟ್ಸ್ ಸಹ ಬಂದೇ ಬರುತ್ತೆ. ಓಕೆ, ಡೆಫಿನೆಟ್ಲಿ. ಸೊ ಅದನ್ನ ಇವಾಗ ಅನೇಕ ವರ್ಷಗಳು ಅಂತ ಹೇಳಿ ಬಿಟ್ಟಿದ್ರು ಸಹ ಇವಾಗ ಮತ್ತೆ ಅದಕ್ಕೆ ಯಾಕೆ ಪರ್ಟಿಕ್ಯುಲರ್ಲಿ ಇವಾಗ ಯಾತಕ್ಕೆ ಈ ತರ ಪ್ರಶ್ನೆ ಅಂತ ಹೇಳಿದ್ರೆ ಅವರ ಅನಿಸಿಕೆ ಪ್ರಕಾರ ಇರುವಂತ ಒಂದು ಸಣ್ಣದೊಂದು ಯಾವುದೇ ರೀತಿಯಾದಂತಹ ಅಂಶ ಅಥವಾ ಜೀವಾಂಶ ಇಲ್ಲದೆ ಇರುವಂತ ಕಾರಣದಿಂದ ಸಂಪೂರ್ಣವಾಗಿ ಅಲ್ಲಿ ಬಾಲ್ಡ್ ಆಗೋಗಿದೆ. ಅಂತ ಸಮಯದಲ್ಲಿ ಇವಾಗ ಕಸಿ ಮಾಡಿದಾಗ ಮತ್ತೆ ಅದಕ್ಕೆ ಹೊಸದಾಗಿ ನೀವು ಹೇಳೋ ರೀತಿಯಲ್ಲಿ ನ್ಯಾಚುರಲ್ ಕೂದಲು ನ್ಯಾಚುರಲ್ ಆಗಿ ಬೆಳ್ಕೊಂಡಿರೋದನ್ನ ಕಟ್ಟು ಮಾಡಬಹುದು ಅನ್ನೋ ಹೇಳುವಂತ ಒಂದು ಪರಿಸ್ಥಿತಿನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ ಅವ್ರಿಗೆ. ಒಂದ್ ಸ್ವಲ್ಪ ನಂಬೋದಕ್ಕೂ ಕಷ್ಟ ಆಗಬಹುದು. ಅಂತದನ್ನ ಇರುವಂತ ಪ್ರಶ್ನೆಗಳನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋಬಹುದು ಅಂತ ಅಷ್ಟೇ ಡಾಕ್ಟರ್. ಇಲ್ಲ, ಅದು ಯಾವುದೇ ತರದ ನಂಬಿಕೆ ಇದ್ರೂ ಸಹ ಇದು ನಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ. ಒಂದು. ಎರಡನೇದು ನಾವು ಹೇಳಿದಾಗೆ ಅದು ಮುಂದ್ಗಡೆ ತಲೆಯ ಕೂದಲು ಒಂದು ಕಡಿಮೆ ಇರ್ಲಿ ಅಥವಾ ಕಂಪ್ಲೀಟ್ ಶೈನಿಂಗ್ ಬಾಲ್ಡ್ ತರ ಇರ್ಲಿ ಅವರಿಗೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡಬಹುದು. ಹಿಂದ್ಗಡೆ ಕೂದಲು ಚೆನ್ನಾಗಿದ್ದಾಗ ಇಲ್ಲಿ ನಾವು ಮುಂದ್ಗಡೆ ಅದೆಲ್ಲ ಪರ್ಮನೆಂಟ್ ಹೇರ್ಸ್. ಇದು ಯಾಕೆ ಪರ್ಮನೆಂಟ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಆ ಜೀವಕೋಶಗಳಲ್ಲಿ ಅಥವಾ ಹೇರ್ ರೂಟ್ ಅಲ್ಲಿ ಮೇಲ್ ಹಾರ್ಮೋನ್ ಆಕ್ಟ್ ಆಗ್ತಕ್ಕಂಥ ರೆಸೆಪ್ಟಾರ್ ಇರೋದಿಲ್ಲ. ಈ ಮುಂಭಾಗದ ಕೂದಲುಗಳಲ್ಲಿ ಏನಾಗಿರುತ್ತೆ, ಆ ಕೂದಲಿನ ಒಂದು ರೂಟ್ ಅಲ್ಲಿ ಕೆಲವು ರೆಸೆಪ್ಟಾರ್ಸ್ ಇರುತ್ತೆ. ಅದು ಮೇಲ್ ಹಾರ್ಮೋನ್ಸ್ ಆಂಡ್ರೋಜನ್ಸ್ ಏನಾಗುತ್ತೆ ಅದು ಆಕ್ಟ್ ಮಾಡಿದಾಗ ಆ ಕೂದಲು ಚಿಕ್ಕದಾಗಿ ಆಮೇಲೆ ಉದುರು ಹೋಗುತ್ತೆ. ಸೊ ಹಾಗಾಗಿ ಈ ಕೂದಲು ಬೆಳೆಯುವುದಕ್ಕೆ ಆ ಜಾಗ ಅಲ್ಲ ಇಂಪಾರ್ಟೆಂಟ್, ಅಂದ್ರೆ ಯಾವ ಪರ್ಮನೆಂಟ್ ಹೇರಾ ಅಥವಾ ಟೆಂಪರರಿ ಹೇರಾ ಅಂತ ಕೌಂಟ್ ಬರುತ್ತೆ. ಈಗ ನಾವು ಹಿಂದ್ಗಡೆ ಇರ್ತಕ್ಕಂಥದ್ದು ಪರ್ಮನೆಂಟ್ ಹೇರ್ ಆಗಿರೋದ್ರಿಂದ ಅದು ಫುಲ್ ಬಾಲ್ಡ್ ಆಗಿದ್ರು ಅಲ್ಲಿ ಯಾವುದೇ ಒಂದು ಸಣ್ಣ ಕೂದಲು ಇಲ್ಲದೆ ಇದ್ರು ಅಲ್ಲಿ ಡೆಫಿನೆಟ್ ಆಗಿ ಅದು ಬೆಳೆಯೋ ಅವಕಾಶ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ. ಓಕೆ, ಲೈನು ಕಟ್ ಆಗಿದೆ ಡಾಕ್ಟ್ರೆ. ಓಕೆ ಡಾಕ್ಟ್ರೆ, ಇವಾಗ ಇನ್ನ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇವಾಗ ಒಂದು ಸಣ್ಣ ವಯಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳುವಂತ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಇವಾಗ ಬಾಲ್ಡ್ ಆಗುವಂತ ಒಂದು ಪರಿಸ್ಥಿತಿ ನಾವು ಸಾಕಷ್ಟು ಬಾರಿ ಕೇಳ್ತೀವಿ. ಇವಾಗ ಒಂದು 20, 30, 35, 40 ವರ್ಷದಲ್ಲೇ ಇವಾಗ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿರುವಂತ ವ್ಯಕ್ತಿಗಳಿಗೆ ಇವಾಗ ಮತ್ತೆ ಬೇರೆ ಒಂದು ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕೂದಲು ಉದುರುವಿಕೆ ಶುರುವಾಗಿ ಅಲ್ಲಿ ಏನಾದ್ರು ಕಮ್ಮಿ ಆಗಿ ಅಥವಾ ಇದೇನೆ ಸ್ವಲ್ಪ ಮಟ್ಟಿಗೆ ಇವಾಗ ಹೊಸದಾಗಿ ಕಸಿ ಮಾಡಿರುವಂತ ಒಂದು ಕೂದಲೇನೆ ಮತ್ತೆ ಉದುರಕ್ಕೆ ಶುರುವಾದ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಇವಾಗ ಏನಾದ್ರು ಸೊಲ್ಯೂಷನ್ ಅಂತ ಏನಾದ್ರು ಇರ್ತದೆ ಡಾಕ್ಟ್ರೆ? ಡೆಫಿನೆಟ್ಲಿ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಒನ್ ಟೈಮ್ ಪ್ರೊಸೀಜರ್ ಅಂತ ನಾನು ಹೇಳ್ತಾ ಇಲ್ಲ. ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಅಂತ ಏನಿದೆ 2 ಸರಿ ಮಾಡಬಹುದು ಅಥವಾ 3 ಸರಿ ಮಾಡಬಹುದು. ಅವರ ತಲೆ ಹಿಂಭಾಗದ ಸಾಂದ್ರತೆ ಚೆನ್ನಾಗಿದ್ರೆ ಅವರ ಇನ್ನೂ ಒಂದು ಫರ್ದರ್ ಇಂಪ್ರೂವ್ಮೆಂಟ್ ಗೆ ಆಲ್ರೆಡಿ ಒಂದು ಚೆನ್ನಾಗಿ ಇಂಪ್ರೂವ್ ಇದೆ, ಆ ಇಂಪ್ರೂವ್ಮೆಂಟ್ ಗೂ ಸಹ ನಾವು ಸೆಕೆಂಡ್ ಸ್ಟೇಜ್ ಮಾಡಬಹುದು. ಅಥವಾ ಈಗ ಮುಂದ್ಗಡೆ ತುಂಬಾ ಕಡಿಮೆ ಆಗಿದೆ, ಒಂದು ಬಾಲ್ಡ್ ಪ್ಯಾಚ್ ಅಪಿಯರ್ ಆಗುತ್ತೆ, ಅವರಿಗೆ ಸಹ ಸೆಕೆಂಡ್ ಸ್ಟೇಜ್ ಪ್ರೊಸೀಜರ್ ಮಾಡಬಹುದು. ಸೊ ಹಾಗಾಗಿ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಸಹ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ರಿಸಲ್ಟ್ಸ್ ಅನ್ನ ನಾವು ಕೊಡ್ತಾ ಹೋಗ್ಬೋದು. ಇಚ್ಛೆ ಒಳ್ಳೆಯವ್ರಿಗೆ ಅಥವಾ ಕೂದಲು ಕಡಿಮೆ ಈಗ ಮುಂದೆ ನಾವು ಹಾಕಿರ್ತೇವೆ, ಹಿಂದೆ ಸ್ವಲ್ಪ ಆಮೇಲೆ ಏನಾಗುತ್ತೆ ಜೆನೆಟಿಕ್ಸ್ ಇದ್ದಾಗ ಆ ಕೂದಲು ಉದುರು ಹೋಗ್ಬೋದು. ಆ ಜಾಗದಲ್ಲಿ ನಾವು ಮತ್ತೆ ಸೆಕೆಂಡ್ ಸ್ಟೇಜ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಓಕೆ, ಬಟ್ ಡಾಕ್ಟರ್ ಇವಾಗ ಅನೇಕ ಜನಗಳಲ್ಲಿ ಇವಾಗ ಕೆಲವೊಂದು ಬಾರಿ ನಾವು ನೋಡೋದು ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಸುಟ್ಟು ಹೋಗಿರುವಂತದ್ದು ಅಥವಾ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಟ್ರಾಮಾ ಇಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿರುವಂತಹ ಅವಕಾಶಗಳು ಇರ್ತದೆ, ಚಾನ್ಸಸ್ ಇರ್ತದೆ. ಇಂತಹ ಸಂದರ್ಭಗಳಲ್ಲಿ ಇವಾಗ ಅವರು ಕಳ್ಕೊಂಡಿರುವಂತಹ ಕೂದಲನ್ನ ಮತ್ತೆ ಇವಾಗ ಕಸಿ ಮಾಡಿ ಅದಕ್ಕೆ ಸೂಕ್ತವಾಗಿ ಬೆಳೆಸೋದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶಗಳಿರ್ತದೆ? ಇದಕ್ಕೆ ನಾವು ಸುಟ್ಟ ಗಾಯಗಳಿಂದ ಎಷ್ಟೋ ಜನಗಳಿಗೆ ಇದು ಒಂದು ತಲೆಯ ಕೂದಲಿನಲ್ಲಿ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಕೂದಲೇ ಇರೋದಿಲ್ಲ. ನಾವು ಏನ್ ಮಾಡ್ತೀವಿ, ಆ ಸುಟ್ಟ ಗಾಯಗಳಿಗೆ ಮೊದಲು ಒಂದು ಚರ್ಮ ಹಾಕಿರ್ತೀವಿ. ಚರ್ಮ ಅದು ಸೆಟ್ಲ್ ಆಗಿರುತ್ತೆ. ಮೊದಲಿಗೆ ನಮಗೆ ಆ ಭಾಗ ಸೆಟ್ಲ್ ಆಗ್ಬೇಕಾಗಿರುತ್ತೆ, ಸೆಟ್ಲ್ ಆಗಿರುತ್ತೆ. ನಂತರ ಅಲ್ಲಿಗೆ ಕೂದಲಿರೋದಿಲ್ಲ ಕಂಪ್ಲೀಟ್ ಆಗಿ, ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ, ವಿಕಾರತೆ ಇರುತ್ತೆ, ಎಲ್ಲ ಇರುತ್ತೆ. ಇದಕ್ಕೆ ನಮ್ಮಲ್ಲಿ 2 ತರ ಪರಿಹಾರ ಇರ್ತದೆ. ಒಂದು ನಾವು ಟಿಶ್ಯೂ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೇವೆ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಈ ಭಾಗದಲ್ಲಿ ಒಂದು ಫುಲ್ ಸುಟ್ಟೋಗಿರುತ್ತೆ ಅಂತ ಇಟ್ಕೊಳ್ಳೋಣ, ಈ ಭಾಗದಲ್ಲಿ ಕೂದಲೇ ಇರೋದಿಲ್ಲ, ಚರ್ಮ ಹಾಕಿರ್ತೀವಿ. ಈ ಬಲಭಾಗದಲ್ಲಿ ಮತ್ತೆ ಈ ಹಿಂದ್ಗಡೆ ಭಾಗದಲ್ಲಿ ಎಲ್ಲಿ ಕೂದಲಿರುತ್ತೆ ಅಲ್ಲಿ ಒಂಥರ
ಬಲೂನ್ ತರ ನಾವು ಊದಿಸ್ತೇವೆ. ಅಂದ್ರೆ ಟಿಶ್ಯೂ ಎಕ್ಸ್ಪ್ಯಾಂಡ್ ಬಲೂನ್ಗಳು, ಆ ಬಲೂನ್ಗಳು ನಾವು ಸರ್ಜರಿ ಮೂಲಕ ನಾವು ಚರ್ಮದ ಕೆಳಗಡೆ ಹಾಕಿರ್ತೇವೆ. ಅದನ್ನ ಅವಾಗ ಸಲೈನ್ ಇಂಜೆಕ್ಟ್ ಮಾಡೋದ್ರಿಂದ ಆ ಬಲೂನ್ ಈ ತರ ಊದ್ತಾ ಇರುತ್ತೆ. ಸೊ ನಾವು ಟಿಶ್ಯೂ ಎಕ್ಸ್ಪಾನ್ಷನ್ ಆಗುತ್ತೆ, ಅಲ್ಲಿ ಆ ಕೂದಿರೋ ಜಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ನಂತರ ನಾವೇನ್ ಮಾಡ್ತೇವೆ, ಸರ್ಜರಿ ಮೂಲಕ ಆ ಚರ್ಮವನ್ನು ತೆಗೆದು ಆ ಎಕ್ಸ್ಪ್ಯಾಂಡ್ ಆಗಿರ್ತಕ್ಕಂತ ಒಂದು ಕೂದಲಿರ್ತಕ್ಕಂಥ ಚರ್ಮವನ್ನು ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಈ ರೀತಿ ಮಾಡೋದ್ರಿಂದ ಆ ಕಂಪ್ಲೀಟ್ ತಲೆಯಲ್ಲಿ ಅವರಿಗೆ ಕೂದಲು ಬರ್ತದೆ. ಇದು ಒಂದು ಮೆಥಡ್. ಈಗ ಬರ್ನ್ಸ್ ಇಂದ ಒಂದು ಸ್ಮಾಲ್ ಪ್ಯಾಚ್, ಅಂದ್ರೆ ಒಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ಒಂದು ಕೂದಲು ಪ್ಯಾಚ್ ಏನಾದ್ರು ಹೋಗಿದ್ರೆ ಅಂತವರಿಗೆ ಐದರ ಟಿಶ್ಯೂ ಎಕ್ಸ್ಪಾನ್ಷನ್ ಮೂಲಕ ಮಾಡಬಹುದು, ಅಥವಾ ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮೂಲಕ ಸಹ ಆ ಒಂದು ಜಾಗಕ್ಕೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅದನ್ನ ಡೆಫಿನೆಟ್ಲಿ. ಓಕೆ, ಬಟ್ ಇವಾಗ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರೆ ಎಷ್ಟೋ ಜನಗಳಲ್ಲಿ ಇವಾಗ ಸಂಪೂರ್ಣವಾಗಿ ಕೂದಲು ಉದುರಿರೋದಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೆ ಇವಾಗ ಸಂಪೂರ್ಣವಾಗಿ ಕೂದಲು ಇರುವಂತದ್ದು ಇಲ್ಲ, ಸ್ವಲ್ಪ ಬಿಟ್ಟು ಬರುವಂತ ಒಂದು ಪರಿಸ್ಥಿತಿ ಇರಬಹುದು, ಅಥವಾ ಸಣ್ಣಗೆ ಇರುವಂತದ್ದು ಕಾಣಬಹುದು. ಈ ತರದೊಂದು ತೊಂದರೆಗಳು ಇರ್ತದೆ. ಇಂಥವ್ರಿಗೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಗತ್ಯ ಇರ್ತದ, ಅಥವಾ ನೀವು ಅದನ್ನ ಸಂಪೂರ್ಣವಾಗಿ ಬೀಳೋದ್ರ ತನಕ ವೆಯ್ಟ್ ಮಾಡೋದು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಈಗ ನೀವು ಹೇಳಿರೋ ಪ್ರಕಾರ ಅಂದ್ರೆ ಪ್ಯಾಚ್ ಅಂತ ಹೇಳುತ್ತೆ, ಪ್ಯಾಚ್ ಸ್ವಲ್ಪ ಹೇರ್ ಲಾಸ್ ಇರುತ್ತೆ. ಅದಕ್ಕೆ ಒಂದು ಕಂಡೀಷನ್ಗೆ ನಾವು ಅಲೋಪೇಶಿಯಾ ಏರಿಯಾಟಾ ಅಂತ ಒಂದು ಕರಿತೇವೆ ಅದನ್ನ. ಅದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್, ಆಟೋ ಇಮ್ಯೂನ್ ಪ್ರಾಬ್ಲಮ್ ಅದನ್ನ. ಸೊ ಇದರಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಡೈರೆಕ್ಟ್ ಆಗಿ ನಾವು ಅಟೆಂಪ್ಟ್ ಮಾಡೋದಿಲ್ಲ. ಮೊದಲು ಇದು ಆಟೋ ಇಮ್ಯುನಿಟಿ ಇರೋದ್ರಿಂದ ನಾವು ಒಂದು ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ನಾವು ಫಸ್ಟ್ ಕೊಡ್ತೇವೆ, ಓರಲಿ ಕೊಡ್ತೇವೆ. ಸಮ್ಟೈಮ್ಸ್ ಅಲ್ಲೇ ಲೋಕಲ್ ಒಂದು ಇಂಜೆಕ್ಷನ್ ಮೂಲಕ ಈ ಪ್ಯಾಚ್ ಆಗಿರ್ತಕ್ಕಂತ ಒಂದು ಇದರಲ್ಲಿ ನಾವು ಇಂಜೆಕ್ಷನ್ ಕೊಡ್ತೇವೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಉತ್ತಮ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ 1 ವರ್ಷ ಅಥವಾ 2 ವರ್ಷ ಅಂತ ನೋಡಿಕೊಂಡು ಹೆಚ್ಚಾಗಿ ಅದರಲ್ಲಿ ಉತ್ತಮ ಆಗ್ತಾ ಇಲ್ಲ ಅಂದಾಗ ನಾವು ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ನಾವು ಟ್ರೈ ಮಾಡ್ತೇವೆ ಅದನ್ನ. ಇದಕ್ಕೆ ಅಲೋಪೇಶಿಯಾ ಏರಿಯಾಟಾ ಅಂತ ಒಂದು ಕಂಡೀಷನ್ ಇದೆ. ಓಕೆ, ಬಟ್ ಡಾಕ್ಟರ್ ಇವಾಗ ತಮ್ಮ ಸಂಸ್ಥೆನಲ್ಲಿ ಇವಾಗ ಅನೇಕ ಜನಗಳು ಬರ್ತಾ ಇದ್ದಾರೆ, ಅನೇಕ ಜನಗಳಿಗೆ ಇವಾಗ ಇದರಿಂದ ಲಾಭನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಈ ತರದೊಂದು ಇನ್ಸ್ಟಿಟ್ಯೂಟ್ ಅಂತ ಈ ತರ ಒಂದು ಸಂಸ್ಥೆ ನಡೆಸಬೇಕಿದ್ರೆ ಯಾವ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಇಟ್ಕೊಂಡಿರ್ಬೇಕಾಗ್ತದೆ? ಯಾರಿಗೆ ಇವಾಗ ಒಂದು ಕ್ವಾಲಿಫೈಡ್ ಅಂತ ಹೇಳುವಂತ ಒಂದು ಪರಿಸ್ಥಿತಿ? ಯಾಕೆಂದ್ರೆ ಅನೇಕ ಜನಗಳಲ್ಲಿ ನಾವು ಕೇಳ್ತೇವೆ, ಈ ತರ ಹೋಗಿ ಒಂದು ಕೂದಲು ಕಸಿ ಮಾಡಿಸ್ಕೊಂಡು ಬಂದೆ, ಅದರಿಂದ ಅನೇಕ ರೀತಿಯ ದುಷ್ಪರಿಣಾಮಗಳಾಯ್ತು ಅಂತ ಕೇಳುವಂಥದ್ದು. ಹಾಗಾಗಿ ಇವಾಗ ಒಂದು ಒಳ್ಳೆ ಸರ್ಜನ್ ಅಥವಾ ಯಾರ ಕೈಲಿ ಇದನ್ನ ಮಾಡಿಸ್ಕೋಬಹುದು ಅಂತ ತಿಳ್ಕೊಬೇಕಿದ್ರೆ ಅದನ್ನ ಹೇಗೆ ಹೇಳ್ಕೊಡ್ಬೋದು ಡಾಕ್ಟ್ರೆ? ಇದೊಂದು ಕ್ವಾಲಿಫೈಡ್ ಒಂದು ಪ್ಲಾಸ್ಟಿಕ್ ಸರ್ಜನ್ ಆಗಿರಬಹುದು, ಅಥವಾ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಆಗಿರಬಹುದು. ಯಾರೇ ಒಂದು ಇದನ್ನ ಹೆಚ್ಚಿನ ಪರಿಣಿತಿ, ಈಗ ನಮ್ಮ ಒಂದು ಪ್ಲಾಸ್ಟಿಕ್ ಸರ್ಜರಿಲಿ ನಾವು ಇದನ್ನ ನಮಗೆಲ್ಲ ಟೀಚಿಂಗ್ಸ್ ಎಲ್ಲ ಇರ್ತದೆ, ನಮಗೆ ಸಿಲೆಬಸ್ ಅಲ್ಲಿ ಇರುತ್ತೆ. ಇದು ಒಂದು ಪ್ಲಾಸ್ಟಿಕ್ ಸರ್ಜನ್ಸ್ ಡೆಫಿನೆಟ್ಲಿ ಇದನ್ನ ಒಂದು ಒಳ್ಳೆ ಉತ್ತರ ಕೊಡಬಹುದು, ಹೇರ್ ಟ್ರಾನ್ಸ್ ಒಂದು ಒಳ್ಳೆ ಪ್ರೊಸೀಜರ್ ರಿಸಲ್ಟ್ಸ್ ನ ಕೊಡಬಹುದು. ಅದೇ ರೀತಿ ಇದರಲ್ಲಿ ಹೆಚ್ಚಿನ ಪರಿಣಿತಿ ಪಡ್ಕೊಂಡಿರ್ತಕ್ಕಂತ ಯಾವುದೇ ಒಂದು ಡರ್ಮಟಾಲಜಿಸ್ಟ್, ಚರ್ಮ ರೋಗ ತಜ್ಞರಾಗಿರ್ಬೋದು, ಅದು ಯಾರ್ಯಾವುದು ಮಾಡ್ಕೊಳ್ಳೋದ್ರಿಂದ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ಸ್ ನಾವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾವು ಹೇಳ್ಬೋದು. ಓಕೆ, ಬಟ್ ಇವಾಗ ನಿಮ್ಮಲ್ಲಿಗೆ ಇವಾಗ ಬರುವಂತ ಒಂದು ವ್ಯಕ್ತಿಗಳಿಗೆ ಅಂತ ಹೇಳಿದ್ರೆ, ಇವಾಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಇವಾಗ ಎಷ್ಟು ಮಟ್ಟಿಗೆ ಇವಾಗ ನೀವು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ಇವಾಗ ಅವರು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಬರ್ಬೇಕಾಗ್ತದೆ? ನೇರವಾಗಿ ಬಂದು ಕನ್ಸಲ್ಟ್ ಮಾಡಬಹುದಾ, ಅಥವಾ ಅವರ ಬೇರೆ ಮೆಡಿಕಲ್ ಕಂಡೀಷನ್ಸ್ ಬಗ್ಗೆ ನಿಮ್ಮ ಟ್ರೀಟ್ಮೆಂಟ್ ಅನ್ನೋದು ಆಧಾರವಾಗಿರ್ತದ? ಅದ್ರ ಬಗ್ಗೆ ಅವ್ರೇನಾದ್ರೂ ಮಾಹಿತಿಗಳನ್ನ ತಗೊಂಡ್ ಬರ್ಬೇಕಾಗ್ತದ? ಅದ್ರ ಬಗ್ಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ಇಲ್ಲ, ಯಾವುದೇ ಒಂದು ಕೂದಲಿನ ಸಮಸ್ಯೆ ಇರ್ತಕ್ಕಂತ ಯಾವುದೇ ವ್ಯಕ್ತಿಗಳು ನಮ್ಮಲ್ಲಿ ಡೈರೆಕ್ಟ್ ಆಗಿ ಬರಬಹುದು. ನಮ್ಮಲ್ಲಿ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ಇರುತ್ತೆ. ಯಾವುದೇ ಒಂದು ಕಾರಣ ಆಗಿರಬಹುದು, ಒಂದು ಇನ್ಫೆಕ್ಷನ್ ಆಗಿರಬಹುದು, ಬರ್ನ್ಸ್ ಆಗಿರಬಹುದು, ಅಥವಾ ಜೆನೆಟಿಕ್ಸ್ ಆಗಿರಬಹುದು. ನಾನು ಹೇಳ್ದಂಗೆ ಅಲೋಪೇಶಿಯಾ ಏರಿಯಾಟಾ, ಟೀಲೋಜನ್ ಎಫ್ಲಿಯಂ, ಅಥವಾ ಈವನ್ ಕೆಲವು ಈ ಕ್ಯಾನ್ಸರ್ ಡ್ರಗ್ಸ್ ಸಹ ತಗೊಂಡ್ರು ಅದು ಕೂದಲು ಕಡಿಮೆ ಆಗುತ್ತೆ. ಯಾವುದೇ ರೀತಿಯ ಒಂದು ಕಾರಣದಿಂದ ಆ ಕೂದಲು ಕಡಿಮೆ ಆಗಿದೆ, ಕೂದಲಿನ ಪ್ರಾಬ್ಲಮ್ ಇದೆ, ಅವನ್ನ ನಾವು ಡೆಫಿನೆಟ್ಲಿ ಅಪ್ರೋಚ್ ಮಾಡಬಹುದು. ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ನಾವು ಡೆಫಿನೆಟ್ಲಿ ಕೊಡ್ತೇವೆ ಅದನ್ನ. ಓಕೆ, ಬಟ್ ಇವಾಗ ಅನೇಕ ಜನಗಳಲ್ಲಿ ಇನ್ನ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಕೂದಲು ಬೆಳೆಯುವಂತ ಒಂದು ವಿಧಾನ ಏನಿರ್ತದೆ ಅಥವಾ ಬೆಳೆಯುವಂತ ಒಂದು ರೇಟ್ ಏನಿರ್ತದೆ ಬಹಳಷ್ಟು ಕಮ್ಮಿ ಆಗುತ್ತೆ. ಇವಾಗ ಏನಾದ್ರು ಅಥವಾ ಈ ತರದ್ದು ಏನಾದ್ರು ಇರ್ತದೊಂದು ತೊಂದರೆನಾ ಅಥವಾ ಡಾಕ್ಟ್ರೆ? ಅದು ಮೆಡಿಸಿನ್ಸ್ ಮೂಲಕ ಸ್ವಲ್ಪ ಮಟ್ಟಿಗೆ ಅದನ್ನ ಮುಂದೂಡಬಹುದು, ಕೂದಲು ಉದುರುವಿಕೆಯನ್ನು ಸ್ವಲ್ಪ. ನಂತರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಅವರ ಒಂದು ಕೂದಲು ಕಡಿಮೆ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಸಜೆಸ್ಟ್ ಮಾಡ್ತೇವೆ. ಒಂದು ಸ್ವಲ್ಪ ದಿವಸ ಟ್ರೈ ಮಾಡ್ಲಿ, ಅವ್ರಿಗೆ ಎಷ್ಟು ಅನುಕೂಲ. ಮುಖ್ಯವಾಗಿರುವಂತಹ ಕೆಲವೊಂದು ಅಂಶಗಳನ್ನ ಜನಗಳು ತಿಳ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನೀವು ಅದನ್ನ ಏನಂತ ಹೇಳಬಹುದು? ಅದ್ರ ಬಗ್ಗೆ ಹೇಳ್ತಾ ಈ ಕಾರ್ಯಕ್ರಮ ಹಾಗೆ ಮುಗಿಸೋಣ ಡಾಕ್ಟ್ರೆ. ಇದು ಬಾಲ್ಡ್ನೆಸ್ ಅನ್ನೋದು ಅಥವಾ ಒಂದು ಬಕ್ಕ ತಲೆ ಅನ್ನೋದು ಏನಿದೆ, ಇದು ಒಂದು ಸಾಮಾನ್ಯವಾದ ಒಂದು ಪ್ರಾಬ್ಲಮ್. ಇದು ಎಲ್ಲಾರ ಮನೇಲಿ ಇರ್ತಕ್ಕಂಥದ್ದು, ಎಲ್ಲಾ ಜನಗಳಲ್ಲಿ ಪುರುಷ ಹೆಂಗಸಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್.
ಇದನ್ನ ಒಂದು ಸರಿಯಾದ ಮಾಹಿತಿಯಿಂದ ಜೆನೆಟಿಕ್ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಅನ್ನೆಸೆಸರಿ ಮೆಡಿಸಿನ್ಗಳು, ಅನ್ನೆಸೆಸರಿ ತಲೆಗೆ ಹಾಕ್ತಕ್ಕಂಥ ತೈಲಗಳನ್ನು ಉಪಯೋಗಿಸದಲೆ ಒಂದು ಕ್ವಾಲಿಫೈಡ್ ಡಾಕ್ಟರ್ಗಳಲ್ಲಿ ಒಂದು ಇದನ್ನ ಸೂಕ್ತ ಸಲಹೆ ಪಡ್ಕೊಂಡು ಒಂದು ಶಾಶ್ವತ ಪರಿಹಾರ ಬೇಕು ಅನ್ನೋ ಇಚ್ಛೆ ಉಳ್ಳವರು ಈ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ನ ಮಾಡಿಸ್ಕೊಳ್ಳೋದ್ರಿಂದ ಅನುಕೂಲ ಇದೆ ಅಂತ ಹೇಳಿ ನಾನು ಒಂದು ಜನತೆಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರಿಗೂ ಧನ್ಯವಾದಗಳು. ಓಕೆ ವೀಕ್ಷಕರು, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.